எவ்வளவு நீங்க ஆவிக்குரிய வாழ்க்கையில வளர்றீங்களோ, ನೀವೆಷ್ಟು ಆತ್ಮಿಕ ಜೀವಿತದಲ್ಲಿ ಬೆಳಿತೀರೋ இந்த உலகத்தை நீங்க சீக்கிரமா அட்ராக்ட் பண்ற ஒரு மனுஷனா ಈ ಲೋಕವನ್ನ ಅಷ್ಟು ಅಟ್ರಾಕ್ಷನ್ ಮಾಡುವ ವ್ಯಕ್ತಿಯಾಗಿ ನೀವು ஏன்னா ಮಾರ್ಪಡ್ತೀರಿ. இந்த உலகமே ஸ்பிரிச்சுவல கண்ட்ரோலா இருக்குது. ಈ ಲೋಕವು ಸ್ಪಿರಿಚುವಲ್ ವರ್ಲ್ಡ್ ಇಂದ ಕಂಟ್ರೋಲ್ ಆಗ್ತದೆ. இந்த உலகம் ಸ್ಪಿರಿಚುವಲ್ ವರ್ಲ್ಡ್ தான் கனெக்ட் ஆயிட்டு இருக்குது. ಈ ಲೋಕ ಸ್ಪಿರಿಚುವಲ್ ವರ್ಲ್ಡ್ ಗೆ ಕನೆಕ್ಟ್ ಆಗಿದೆ. அப்ப நீங்க ಸ್ಪಿರಿಚುவல ಕನೆಕ್ಟ್ ಆಗುம்போது ನೀವು ಯಾವಾಗ ಒಂದು ಸ್ಪಿರಿಚುವಲ್ ಅಲ್ಲಿ ಕನೆಕ್ಟ್ ಆಗ್ತಿರೋ கொஞ்சம் எதிர்ப்புகள் இருக்கும். ನಿಮಗೆ ವಿರೋಧಗಳು ಇರ್ತದೆ. ಆனா ನಿನ್ನಿಟ್ಟீங்கன்னா ಆದ್ರೆ ನೀವು ನಿಂತು ಬಿಟ್ರೆ ಪರ್ಮನೆಂಟ್ ಶಾಶ್ವತವಾಗಿ ಶಾಶ್ವತವಾಗಿ ಬಿಡುಗಡೆ ಆಗ್ತೀರಿ. ಯೇಸುವಿನ ನಾಮದಲ್ಲಿ பரிசுத்தாவியனுக்கு அந்த பலன் தரணும். ಪವಿತ್ರಾತ್ಮ ನಿಮಗೆ ಆ ಬಲವನ್ನ ಕೊಡಲಿ. ஏன்னா இன்னைக்கு உலகத்திலே பிரச்சனை என்னன்னா ஆவிக்குரிய பிரச்சனை தான். ಇವತ್ತು ಲೋಕದಲ್ಲಿರುವ ಸಮಸ್ಯೆ ಯಾವುದಂದ್ರೆ ಸ್ಪಿರಿಚುವಲ್ ಇದೆ. ಎಲ್ಲ ಆಮೆನ್. ವ್ಯಾಧಿக்கு பின்னாடி பிசாசின் இந்த ஆவிக்குரிய பிரச்சனை இருக்கிறது. ಎಲ್ಲ ಕಾಯಿಲೆಗಳ ಹಿಂದೆ ಸೈತಾನಿನ ಕೆಲಸ ಇರ್ತದೆ. அதனால அதை மேற்கொள்ளணும்னா நம்ம ஆமென் பரிசுத்தாவிய பலம் நமக்கு தேவை. ಅದನ್ನ ನಾವು ಜಯಿಸಬೇಕಂದ್ರೆ ಪರಿಶುದ್ಧಾತ್ಮನ ಬಲವು ನಮಗೆ ಅಗತ್ಯವಾಗಿದೆ. ஒரு சிறிய 3 விஷயத்தை மட்டும் உங்களுக்கு நான் கற்றுக் கொடுக்க விரும்புறேன். ಶ್ರೇಷ್ಠವಾದ ಒಂದು 3 ವಿಷಯವನ್ನ ನಾನು ಕಲಿಸಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. கொஞ்சமா சொன்னாலும் உங்களுக்கு அது ஆழமா அது ரொம்ப யூஸ்ஃபுல்லா இருக்கும். ಅದು ಸ್ವಲ್ಪವಾಗಿ ಹೇಳಿದ್ರು ಅದು ಆಳವಾಗಿ ನಿಮಗೆ ಬಹಳ ಉಪಯುಕ್ತವಾಗಿ ಇರ್ತದೆ. ஏன்னா நம்முடைய பிரச்சனையை ஆமென் மனது என்பதை மறந்துடாதீங்க. ನಮ್ಮ ಎಲ್ಲಾ ಸಮಸ್ಯೆಗೂ ಕಾರಣ ನಮ್ಮ ಮೈಂಡ್. ಅದನ್ನ ಮರಿಬೇಡಿ. ಬ್ಲಾಕ್ பண்றது, உங்களை விளைவிக்கிறது உங்க மனம். ஏன்னா மனதை எதை ஃபீட் பண்றோம் அதுதான் ரொம்ப முக்கியமானது. ನಿಮ್ಮನ್ನ ಬೀಳಿಸ್ತಾ ಇರೋದು, ನಿಮ್ಮನ್ನ ಅದನ್ನ ಆಶೀರ್ವಾದವನ್ನ ಸ್ಟಾಪ್ ಮಾಡ್ತಾ ಇರೋದು ನಿಮ್ಮ ಮೈಂಡ್. ಅದನ್ನ ನೀವು ಚೆನ್ನಾಗಿ ತಿಳಿದುಕೊಳ್ಳಿ. எதை பாக்குறீங்க, ಏನನ್ನ ನೋಡ್ತೀರಿ, எதை கேக்குறீங்க, ಯಾವ್ದನ್ನ ಕೇಳ್ತೀರಿ, யார் கூட சேருங்க, ಯಾರ ಜೊತೆಲಿ ಸೇರುತ್ತೀರಿ, உங்க மைண்ட் உங்க விசுவாசத்தை அதை எஃபெக்ட் பண்ணும். ಅದು ನಿಮ್ಮ ನಂಬಿಕೆಯನ್ನ ಎಫೆಕ್ಟ್ ಮಾಡುವಂತದ್ದಾಗಿರ್ತದೆ. ಟಿವಿ பாக்குறீங்கன்னு வெச்சுக்கங்க. ಟಿವಿ ನೋಡ್ತೀರಾ ಅನ್ಕೊಳ್ಳಿ. ಚಿಪ್ಸ್ ಅங்க ಅಡ್ವರ್ಟೈಸ್ಮೆಂಟ್ ಬಂಚಿನಾ, ಈಗ ಅದರಲ್ಲಿ ಒಂದು ಚಿಪ್ಸ್ ಅಡ್ವರ್ಟೈಸ್ ಏನಾದ್ರು ಬಂತಂದ್ರೆ ಆಟೋಮೆಟಿಕ್ ಚಿಪ್ಸ್ ಸಾಪನೋன்ற ಆಸೆ ನಿಮಗೆ ಆಟೋಮೆಟಿಕ್ ಆಗಿ ತಗೊಂಬರೋಣ ಅಂತ ಅನ್ಸುತ್ತೆ. ಎತ್ತಬರ್ಗ அப்படி இருக்குது. ಹಾಗೆಲ್ಲ ಅನ್ಸಿದ್ಯಾ? அவங்க போடுறது 2 மினிட் தான். ಅವ್ರು ಹಾಕೋದೊಂದು 2 ನಿಮಿಷ ಅಷ್ಟೇನೆ. ಆಟೋಮೆಟಿಕಾ ಅದು வாங்கணும்ன்ற எண்ணம் வந்துருது. ಆಟೋಮೆಟಿಕ್ ಆಗಿ ನಾನು ತಗೊಂಬರ್ಬೇಕು ಅಂತ ಅನ್ಸುತ್ತೆ. ಎதை பாக்குறீங்களோ, ಯಾವ್ದನ್ನ ನೋಡ್ತೀರೋ, ಎதை ಕೇಳ್ತೀರೋ, ಯಾವ್ದನ್ನ ಕೇಳ್ತೀರೋ, ಯಾರ್ ಕೂಡ ಸೇರಿங்களோ, ಯಾರ ಜೊತೆಲಿ ಸೇರ್ತೀರೋ, உங்க வாழ்க்கை அது உயர்த்தும். ನಿಮ್ಮ ಜೀವಿತವನ್ನ ಆ ಕಾರ್ಯಗಳು ಉದ್ಧರಿಸ್ತದೆ. உங்களை தாழ்த்தும். ಅದು ಇಲ್ಲ ಅಂದ್ರೆ ನಿಮ್ಮನ್ನ ಅದನ್ನ ನಮ್ಮದ முடிவு பண்ணும். ಅದನ್ನ ನಾವು ತೀರ್ಮಾನ ತಗೋಬೇಕು. இதுதான் பாப்பேன், ನಾನು ಇಂತದನ್ನೇ ನೋಡ್ಬೇಕು, இதுதான் கேட்பேன், ನಾನು ಇಂತದನ್ನೇ ಕೇಳಬೇಕು, பேர்பட்டவங்க ಸೇರುவேன், ಇಂತವರ ಜೊತೆನೇ ಸೇರ್ತೇನೆ. நம்மதான் அதை முடிவு பண்ணணும். ನಾವೇನೇ ತೀರ್ಮಾನ ತಗೊಳ್ಳೋದು. நம்ம எதை முடிவு பண்றோமோ ನಾವ್ ಏನನ್ನ ತೀರ್ಮಾನಿಸ್ತೀವಿ அதுதான் நம்முடைய வாழ்க்கையை நிர்ணயிக்கும். ಅದುವೇ ನಮ್ಮ ಜೀವಿತದಲ್ಲಿ ನಿರ್ಣಯವಾಗಿರ್ತದೆ. ಗಲಾತಿಯರ್ 3 அதிகாரம் 13 ವಚನத்தை ವಾಸಿங்க. ಗಲಾತಿಯರ್ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನ ನಾವು ಓದೋಣ. சீக்கிரமா வாசிங்க. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ கிறிஸ்து நமக்காக சாபமாகி, எல்லாம் சொல்லுங்க, ಕ್ರಿಸ್ತನು ನಮಗಾಗಿ ಶಾಪವಾಗಿ ವಾಸಿங்க. ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. இந்த வேதத்திலே சொல்லப்படுகிற எல்லா சாபத்திலிருந்தும் ஆண்டவர் நம்மை விடுதலை ஆக்கியிருக்கிறார். ಆಮೆನ್. ವೇದದಲ್ಲಿ ಹೇಳಿರುವ ಎಲ್ಲಾ ಶಾಪಗಳಿಂದಲೂ ನಮ್ಮನ್ನು ದೇವರು ಬಿಡಿಸಿದ್ದಾರೆ. ಕ್ರಿಸ್ತು ನಮಕ್ಕಾಗ ಶಾಪಮಾಗಿ, ಕ್ರಿಸ್ತನು ನಮಗಾಗಿ ಶಾಪವಾಗಿ, நியாய பிரமாணத்தில் இருந்து இருக்கிற எல்லா சாபத்திலிருந்தும் கர்த்தர் என்னை விடுதலை ஆக்கியிருக்கிறார். ನ್ಯಾಯ ಪ್ರಮಾಣದಲ್ಲಿದ್ದಂತ ಎಲ್ಲಾ ಶಾಪಗಳಿಂದನೂ ಯೇಸು ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. இத நீங்க ஒரு 10 வாட்டினா சொல்லணும். ಒಂದು 10 ಬಾರಿ ಆದ್ರೂನು ಇದನ್ನ ಹೇಳ್ರಿ. ஆண்டவர் என்னை சாபத்திலிருந்து விடுதலை ஆக்கியிருக்கிறார். ದೇವರು ನನ್ನನ್ನು ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ. ஹalleluya. ஹalleluya. பிசாசுடைய வேலை என்னன்னா உங்க மைண்ட கன்வின்ஸ் பண்ணணும். ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ನಿಮ್ ಮೈಂಡ್ ನ ಕನ್ವಿನ್ಸ್ ಮಾಡ್ತಾನೆ. உங்க வேலை என்னன்னா உங்க மைண்டுக்கு நீங்க கன்வின்ஸ் பண்ணணும். ನಿಮ್ ಕೆಲಸ ಏನಂದ್ರೆ ನಿಮ್ಮ ಮೈಂಡ್ ನ ನೀವು ಕನ್ವಿನ್ಸ್ ಮಾಡ್ಬೇಕು. ஏன்னா உங்க மைண்ட்ல ஆல்ரெடி நெகட்டிவ் இருக்கிறதுனால ನಿಮ್ಮ ಮೈಂಡ್ ಅಲ್ಲಿ ಈಗಾಗಲೇ ನೆಗೆಟಿವ್ ಅನ್ನೋದು ಇದೆ. ಅದು ಈಜಿಯಾಗಿ ಒತ್ತುಕಾದು.
ಅದು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. அதனால அதுக்கு நம்ம வந்து டீச் பண்ணணும். ಅದರಿಂದ ನಮ್ಮ ಮನಕ್ಕೆ ನಾವು ಬೋಧಿಸಬೇಕಾಗ್ತದೆ. ஏன்னா ஆண்டவர் நமக்கு எல்லாமே கல்வாரி சிலுவையில செய்து முடிச்சிட்டாரு. ದೇವರು ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿದ್ದಾರೆ. ஏன்னா எப்போ ஆதாம் விழுந்தானோ, ಯಾವಾಗ ಆದಾಮನು ಬಿದ್ದನೋ, ஆதாம் பாவம் செய்ததுனால ಆದಾಮನು ಪಾಪ ಮಾಡಿದರ ನಿಮಿತ್ತ 3 பகுதியில அவன் வந்து பாதிக்கப்பட்டான். 3 ಭಾಗದಲ್ಲಿ ಅವನು ಬಾಧಿಸಲ್ಪಟ್ಟನು. ಸ್ಪಿರಿಚುವಲ್ ಡೆತ್, ಮೊದಲನೇದು ನಮ್ಮ ಆತ್ಮದಲ್ಲಿ ಸಾವು ಬಂತು. ಎರಡನೇದು ಮೆಟೀರಿಯಲ್ ಆಶೀರ್ವಾದವನ್ನ ಅವನು ಕಳೆದುಕೊಂಡ. ಮೆಟೀರಿಯಲ್ ಫೇಲಿಯರ್ಸ್ ಅಂದ್ರೆ ಅವನ ಅಭಿವೃದ್ಧಿ ತಡೆಯಾಯ್ತು. ಮೂರನೇದು ಫಿಸಿಕಲ್, ಮೂರನೇದು ಅವನ ಶಾರೀರಿಕವಾಗಿ ಬಾಧಿಸಲ್ಪಟ್ಟನು. ಸಿಕ್ನೆಸ್ ಅಂಡ್ ಡಿಸೀಸ್, ಕಾಯಿಲೆಗಳು ಮತ್ತೆ ಬಲಹೀನತೆ. ஆதாம் விழுந்ததுனால, ஆதாம் ಬಿದ್ದಿದ್ರಿಂದ என்னெல்லாம் ப்ராப்ளம் ஆயிடுச்சு? ஆவிக்குரிய வாழ்க்கை அவன் இறந்துட்டான், ಅವನು ಆತ್ಮಿಕ ಜೀವಿತವನ್ನ ಕಳೆದುಕೊಂಡ, ಫೈನಾನ್ಸ್ல அவன் இறந்துட்டான், ಎರಡನೇದು ಅವನ ಫೈನಾನ್ಸ್ ಅನ್ನ ಕಳೆದುಕೊಂಡ, ಫಿಸಿಕಲ್ ವ್ಯಾಧಿಗಳು, ಅವನ ಶಾರೀರಿಕವಾಗಿ ಕಾಯಿಲೆಗಳನ್ನ ಹೊಂದಿಕೊಂಡ. ಉಪಾಗಮಂ 28 அதிகாரத்துல ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 11 ಟೈಪ್ಸ್ ಆಫ್ ಸಿಕ್ನೆಸ್, 11 ವಿಧமான ವ್ಯಾಧಿಗಳು நம்ம 11 ರೀತಿಯ ಕಾಯಿಲೆಗಳ ಬಗ್ಗೆ ನಾವು ನೋಡಬಹುದಾಗಿದೆ. ஏன்னா பைபிள் சொல்லுது, தேவன் நமக்காக சிலுவையில அவர் என்ன சாபமானார். ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ಶಾಪವಾದರು. ಶಿಲುಬೆ ಮೇಲೆ ಏನನ್ನ ಹೊಂದ್ಕೊಂಡ್ರು? சாபமானதுனால ಅವರು ಶಾಪವಾಗಿದ್ರಿಂದನೇ ஆதாமுடைய பாவத்திலிருந்து, ஆதாமுடைய சாபத்திலிருந்து தேவன் நம்ம என்ன பண்ணிருக்காரா? மீட்டு கொண்டிருக்கிறார். ஆதாமನ ಪಾಪದಿಂದ ಯೇಸು ನಮ್ಮನ್ನ ಬಿಡಿಸಿಕೊಂಡರು. அதனால தான் இன்னைக்கு சபை என்ன பண்ணிச்சு? வெறும் இது மட்டும் தான் ஃபோக்கஸ் பண்ணுது. ಇವತ್ತು ಸಭೆ ಏನ್ ಮಾಡ್ತದೆ? ಬರೀ ಫಿಸಿಕಲ್ ಬಗ್ಗೆನೇ ಫೋಕಸ್ ಮಾಡ್ತದೆ. ವ್ಯಾಧಿ ವ್ಯಾಧಿ ವ್ಯಾಧಿ, ಯಾವಾಗ ನೋಡು ಕಾಯಿಲೆ ಕಾಯಿಲೆ ಕಾಯಿಲೆ. ಯೇಸು ವ್ಯಾಧಿயை குணமாக்குறார். ಯೇಸು ಕಾಯಿಲೆಯನ್ನ ಗುಣಪಡಿಸಿದ್ರು. எந்த ಚರ್ಚல பாருங்க, இதுதான் நீங்க பாப்பீங்க, ಯೇಸು ಕಾಯಿಲೆ ಗುಣ ಮಾಡ್ತಾರೆ. ನೀವು ಯಾವುದೇ ಸಭೆಗೆ ಹೋಗಿ ನೋಡಿಬೇಕಾದ್ರೆ ಯೇಸು ಗುಣಪಡಿಸುತ್ತಾರೆ ಅಂತಾನೆ ಬೋಧಿಸ್ತಾರೆ. ಆனா ಫೈನಾನ್ಸ್ பத்தி பேசுறதில்ல. ಆದ್ರೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಕುರಿತಾಗಿ ಹೇಳೋದಿಲ್ಲ. ஏன்னா ஆதாம் விழுந்த உடனே, ಆದಾಮ್ ಬಿದ್ದ ತಕ್ಷಣ ಅವನು ಜೀರೋ ಆಯ್ತಾன். ಅವನು ಶೂನ್ಯವಾದ, ಎಲ್ಲமே ಜೀರೋ, ಎಲ್ಲವೂ ಕಳ್ಕೊಂಡ, ಎದುಮೇ ಇಲ್ಲ, ಏನೂ ಇಲ್ಲ, ಆಂಡ್ರೋಡ ಕನೆಕ್ಷನ್ ಇಲ್ಲ, ದೇವರ ಹತ್ರ ಕನೆಕ್ಷನ್ ಇಲ್ಲ, ವೇಲೆ ಜಾಸ್ತಿ, ಕೆಲಸ ಜಾಸ್ತಿ, ವರಮಾನ ಕಮ್ಮಿ, ಎಲ್ಲಾ ವಿಧமான வேர்வைகள், காயலைகள், ಅವನ ಶರೀರದಲ್ಲಿ ಎಲ್ಲಾ ವಿಧವಾದ ಕಾಯಿಲೆಗಳು ಅವನಿಗೆ ಬಂತು. ஏன்னா இந்த சத்தியத்தை நீங்க அறிஞ்சிட்டீங்கன்னா, ಈ ಸತ್ಯವನ್ನ ನೀವು ತಿಳಿಯುವುದಾದ್ರೆ உங்க வாழ்க்கை அற்புதமாய் மாறும். ನಿಮ್ಮ ಜೀವಿತ ಅದ್ಭುತವಾಗಿ ಬದಲಾಗ್ತದೆ. ಯೇಸು எனக்காக சிலுவையில சாபமாகி, ಯೇಸು ನನಗೋಸ್ಕರ ಶಿಲುಬೆಯಲ್ಲಿ ಶಾಪ ಹೊಂದಿದ್ರಿಂದ, சாபமானதுனால, ಅವರು ಶಪಿಸಲ್ಪಟ್ಟಿದ್ರಿಂದಾನೆ ஆவிக்குரிய மரணத்திலிருந்து என்னை மீட்டு கொண்டார். ಆತ್ಮಿಕವಾದ ಮರಣದಿಂದ ನನ್ನನ್ನು ಬಿಡಿಸಿಕೊಂಡ್ರು. அதனால இப்ப என்னுடைய ஆத்மா தேவனோட கனெக்ட் ஆயிடுச்சு. ಅದರಿಂದ ಈಗ ನನ್ನ ಆತ್ಮವು ದೇವರಲ್ಲಿ ಕನೆಕ್ಟ್ ಆಗಿದೆ. எத்தனை பேருக்கு தேவனோட கனெக்ட் ஆயிருக்கீங்க? ಯಾರೆಲ್ಲ ಕನೆಕ್ಟ್ ಆಗಿದ್ದೀರಿ? ஏன்னா ஆண்டவர் கனெக்ட் பண்ணிட்டார். ಈಗ ದೇವರು ನಮ್ಮನ್ನ ಕನೆಕ್ಟ್ ಮಾಡ್ಬಿಟ್ರು. ಯೇಸು உங்களுக்கு கனெக்ட் பண்ணிட்டார். ಯೇಸು ನಮ್ಮನ್ನ ಕನೆಕ್ಟ್ ಮಾಡಿದ್ದಾರೆ. அதான் உங்களால ஜெபிக்காம இருக்க முடியாது. ಅದರಿಂದ ನೀವು ಪ್ರಾರ್ಥನೆ ಮಾಡದೆ ಇರಕ್ಕೆ ಆಗ್ತಾ ಇಲ್ಲ. ஆண்டவர் அறிந்து கொள்ள வேண்டும் என்ற ஒரு வாஞ்சை உங்களுக்குள்ள பெருகுது. ದೇವರನ್ನ ತಿಳಿಬೇಕು ಅನ್ನೋ ಒಂದು ದಾಹ ನಿಮ್ಮಲ್ಲಿ ಬರ್ತಾ ಇರ್ತದೆ. ஏன்னா உபாகமம் 28 அதிகாரத்துல, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ இங்க ஆசீர்வாதமா சொல்லப்படுகிறது, ಅದರಲ್ಲಿ ಆಶೀರ್ವಾದದ ಕುರಿತಾಗಿ ಬರೆಯಲ್ಪಟ್ಟಿದೆ, சாபம் குறித்து சொல்லப்படுகிறது. ಶಾಪದ ಕುರಿತಾಗಿ ಬರೆಯಲ್ಪಟ್ಟಿದೆ. 15வது வசனத்திலிருந்து 66 வசனம் சாபம், 1ರಿಂದ 14 ಆಶೀರ್ವಾದ. 1ನೇ ವಾಕ್ಯದಿಂದ 14 ವರೆಗೂ ಆಶೀರ್ವಾದ ವಾಕ್ಯಗಳು, 15ರಿಂದ 66 ವರೆಗೂ ಶಾಪದ ವಾಕ್ಯಗಳು ಬರೆಯಲ್ಪಟ್ಟಿದೆ. இந்த சாபத்தை நீங்க படிச்சு பாருங்க, ரொம்ப பயங்கரமா இருக்கும். ಈ ಶಾಪದ ಬಗ್ಗೆ ಎಲ್ಲ ನೀವು ಓದಿದ್ರೆ ಅದೆಲ್ಲ ಬಹಳ ಭಯಂಕರವಾಗಿರ್ತದೆ. ஏன்னா அந்த சாபத்திலிருந்து ஒருவராலும் மீட்டு கொள்ளவே முடியாது. ಅಲ್ಲಿ ಹೇಳಿರುವ ಶಾಪಗಳಿಂದ ಯಾರು ನಮ್ಮನ್ನ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ. அதான் பைபிள் சொல்லுது, ಬೈಬಲ್ ಹೇಳ್ತದೆ. இந்த உபாகமம் 28 கொடுத்தது ಯಾರು? ಈ ಧರ್ಮೋಪದೇಶ ಕಾಂಡ ಅಲ್ಲಿ ಅದನ್ನೆಲ್ಲ ಹೇಳಿದ್ ಯಾರು? ಮೋಸೆ. ಎಲ್ಲ சொல்லுங்க, ಮೋಸೆ. ಅದನ್ನ ಹೇಳಿದ್ದು ಮೋಶೆ. மோசே நியாய பிரமாணத்தின், யாரெல்லாம் நியாய பிரமாணத்தை கை கொள்ள மாட்டார்களோ அவருக்கு எல்லாமே ஒன்னு ஆசீர்வாதம் வரும், இல்லைன்னா சாபம் வரும் அப்படின்னு சொன்னாங்க. ನೋಡಿ, ಮೋಶೆ ಅದರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರೆಲ್ಲ ಧರ್ಮ ಪ್ರಮಾಣವನ್ನ ಕೈಗೊಂಡು ನಡೀತಾರೋ ಅವರಿಗೆಲ್ಲ ಆಶೀರ್ವಾದ, ಯಾರೆಲ್ಲ ಕೈಗೊಂಡು ನಡೆಯೋದಿಲ್ವೋ ಅವರಿಗೆ ಶಾಪಗಳು ಬರುತ್ತದೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ஆனா கலாத்தியர் 3:13 என்ன சொல்லுது?
ಆದ್ರೆ ಗಲಾತಿಯರ್ 3:13 ವಾಕ್ಯ ಏನ್ ಹೇಳ್ತದೆ? 13:14 என்ன சொல்றதுன்னா 13:14 ವಾಕ್ಯ ಏನನ್ನ ಹೇಳ್ತದೆ? மோசேயின் ஆசீர்வாதம் அல்ல, ಮೋಶೆಯ ಆಶೀರ್ವಾದವಲ್ಲ, அப்ரஹாமின் ஆசீர்வாதம். ಅಬ್ರಹಾಮನ ಆಶೀರ್ವಾದ. அப்ரஹாமை ஆண்டவர் என்ன பண்ணாரு? ಅಬ್ರಹಾಮನಿಗೆ ದೇವ್ರು ಏನ್ ಮಾಡಿದ್ರು? தேவன் அவனோடு இடைப்பட்டார். ದೇವರು ಅವನೊಂದಿಗೆ ಅನ್ಯೋನ್ಯವಾಗಿದ್ರು. தேவன் அவனை ஃபைனான்ஸ்ல பிளஸ் பண்ணார். ದೇವರು ಅವನನ್ನ ಅಭಿವೃದ್ಧಿ ಪಡಿಸಿದ್ರು. தேவன் அவனுக்கு லாங் லைஃப் கொடுத்தார். ದೇವರು ಅವನಿಗೆ ದೀರ್ಘಾಯುಸ್ಸನ್ನ ಅನುಗ್ರಹಿಸಿದ್ರು. ಎಲ್ಲ சொல்லுங்க, ஆவிக்குரிய ஆசீர்வாதம், ಆತ್ಮಿಕ ಆಶೀರ್ವಾದ, பொருளாதார ஆசீர்வாதம், ಫೈನಾನ್ಸ್ ಅಲ್ಲಿ ಆಶೀರ್ವಾದ, தீர்காயுஸ், ಹಾಗೇನೆ ಶರೀರದಲ್ಲಿ ದೀರ್ಘಾಯುಸ್ಸು, அப்ரஹாமின் ஆசீர்வாதம். ಅಬ್ರಹಾಮನ ಆಶೀರ್ವಾದ. மைண்ட்லெಸ್ போணும் உங்களுக்குள்ள. ಇದೆಲ್ಲಾನು ನಮ್ಮ ಮೈಂಡ್ ಅಲ್ಲಿ ತಗೋಬೇಕು. ஒரு அம்மாக்கு கேன்சர் இருந்துச்சு. ಒಂದು ಅಮ್ಮಗೆ ಕ್ಯಾನ್ಸರ್ ಇತ್ತು. என்ன சொல்றது சரியா நீங்க நல்லா புரிஞ்சுக்கணும். ಅರ್ಥ ಮಾಡ್ಕೊಳ್ಳಿ. 6 மாசம் 6 ತಿಂಗಳು 6 மாசம் 6 ತಿಂಗಳು வசனம், அந்த ஹீலிங் சப்ஜெக்ட்ஸும் ஹீலிங் வசனத்தையும் ஹீலிங்கே எதிர்பார்த்துட்டு இருந்தாங்க. எந்த ஹாஸ்பிட்டலும் அவங்களுக்கு சுகமாக்கல, அவங்க ஜபத்திலே அவங்க சுகமாயிட்டாங்க. ನೋಡಿ 6 ತಿಂಗಳ ಕಾಲ ವಾಕ್ಯ, ದೇವ್ರ ವಾಕ್ಯ ಪ್ರಾರ್ಥನೆಯಲ್ಲೇ ಇದ್ರು. ಅವ್ರಿಗೆ ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ. ಕ್ಯಾನ್ಸರ್ ಇರೋರು ಅವ್ರಿಗೆ ವಾಸಿಯಾಗಿದೆ. ஏன்னா மனுஷனுக்கு ப்ராப்ளம் மைண்ட் தான். ಮನುಷ್ಯನ ಸಮಸ್ಯೆ ಎಲ್ಲಿದೆ? ಮೈಂಡ್ ಅಲ್ಲಿ ಇದೆ. இப்போ இப்போ பைபிள் சொல்லுது, நான் சாபத்திலிருந்து மீட்டெடுத்தார் ஆண்டவர். ಬೈಬಲ್ ಹೇಳ್ತದೆ ಶಾಪದಿಂದ ನಾನು ನಿನ್ನನ್ನು ಬಿಡಿಸಿದೀನಿ. ஆனா மைண்ட் வந்து அதை அக்செப்ட் பண்ணாது. ಆದ್ರೆ ನಮ್ಮ ಮೈಂಡ್ ಇದೆಯಲ್ಲ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. அதனால தான் நமக்கு ஒரு ஃபைட் இருக்குது. ಅದರಿಂದನೇ ನಮ್ಮಲ್ಲಿ ಒಂದು ಹೋರಾಟ ಇರ್ತದೆ. என்ன சொல்லுங்க, ஃபைட். ಒಂದು ಫೈಟ್ ಇದೆ. பேது சொல்றாரு, ಪೇತ್ರನ ಹೇಳ್ತಾರೆ, பேது சொல்றாரு, ஃபைட் த குட் ஃபைட் ஆஃப் ஃபெய்த். ಒಳ್ಳೆ ವಿಶ್ವಾಸಕ್ಕಾಗಿ ಹೋರಾಡು, ನಂಬಿಕೆಗಾಗಿ ಹೋರಾಡು. என்ன நம்பிக்கை? ಎಂತದು ನಂಬಿಕೆ? ಯೇಸು ಎನ್ ವ್ಯಾಧಿಗಳೇ ಸುಗಮಾಕಿನಾರ್. ಯೇಸು ನನ್ನ ಕಾಯಿಲೆಗಳನ್ನ ಗುಣಪಡಿಸಿದ್ದಾರೆ. ಸುಗಮಾಕಿನಾರ್. ಯೇಸು ನನಗೆ ಸೌಖ್ಯ ಮಾಡಿದ್ದಾರೆ. ಎಲ್ರು ಹೇಳ್ರಿ, ಯೇಸು ವ್ಯಾಧಿಯೇ, ಯೇಸು ನನ್ನ ವ್ಯಾಧಿಗಳನ್ನ சுகமாக்குனார். ஆனா வலிக்குது. ಆದ್ರೂ ನೋವ್ತಾ ಇದೆ. ಇವಾಗ கால் வலிக்குது, ಕಾಲ್ ನೋವುತ್ತೆ. கேன்சர் அப்படி சொல்லுவாங்க. கிட்னி வலிக்குது, ನೋಡಿ, முது வலிக்குது, ಬೆನ್ನು ಬರ್ತದೆ. ஏன்னா அப்ப பாடி ஒரு சிக்னல் கொடுக்குது மைண்டுக்கு. ನೋಡಿ, ಬಾಡಿಲಿ ನೋವು ಬರುವಾಗ ಸಿಗ್ನಲ್ ಬರ್ತದೆ. ஆமா, எங்க சுகம் ஆயிடுச்சு, வலிக்குது. ಮೈಂಡ್ ಹೇಳುತ್ತೆ ಎಲ್ಲಿ ನೋವು ಇದೆಯಲ್ವಾ, ಎಲ್ಲಿ ಸೌಖ್ಯ ಆಗಿದೆ ஆனா ನನಗೆ. நீங்க ಆವಿல, ಆದ್ರೆ ನಿಮ್ಮ ಆತ್ಮದಲ್ಲಿ, நீங்க சுகம் ஆயிட்டீங்க. ನಿಮ್ಮ ಆತ್ಮದಲ್ಲಿ ಸೌಖ್ಯ ಬಂದ್ಬಿಡ್ತು. ஏன்னா எப்ப இயேசுவை நம்புனீங்களோ நீங்க உள்ள புது ಸೃಷ್ಟಿயா இருக்கீங்க. ಯಾವಾಗ ಯೇಸುವನ್ನ ನೀವು ನಂಬಿದ್ರೋ ನಿಮ್ಮ ಆತ್ಮ ಹೊಸ ಸೃಷ್ಟಿ ಆಗಿದೆ. இப்ப எனக்கு உங்களுக்கு ஃபைட் வந்து ஆவிக்கும் மனதுக்கும். ಈಗ ನಮಗೆ ಹೋರಾಟ ಎಲ್ಲಿದೆ ಅಂದ್ರೆ ನಮ್ಮ ಆತ್ಮ ಹೇಳ್ತದೆ ಸೌಖ್ಯವಾಗಿದ್ದೀವಿ ಅಂತ, ನಮ್ಮ ಮೈಂಡ್ ಹೇಳ್ತದೆ ಇಲ್ಲ ಅಂತ. உண்மையிலே சுகம் அடையணுமா? ನಿಜವಾಗ್ಲೂ ನೀವು ಸೌಖ್ಯ ಆಗ್ಬೇಕಾ? உண்மையிலே நீங்க சுகம் அடையணுமா? ನಿಜವಾಗ್ಲೂ ನೀವು ಸೌಖ್ಯ ಆಗ್ಬೇಕಾ? எனக்கு உங்களுக்கு ஒரு வேலை இருக்குது. ಈಗ ನಮ್ಗೊಂದ್ ಕೆಲಸ ಇದೆ. என்ன தெரியுங்களா? ಏನ್ ಗೊತ್ತಾ? ஒரு ஃபைட் இருக்குது. ಒಂದ್ ಫೈಟ್ ಇದೆ. அதுதான் நான் சொல்ல, அப்போமே வாயில ಜೀವನ பேசுங்க. ಅದ್ರಿಂದನೇ ಹೇಗೆ ಫೈಟ್ ಅಂದ್ರೆ ನಮ್ಮ ಬಾಯಲ್ಲೇ ಜೀವವನ್ನ ಮಾತಾಡ್ರಿ ಅಂತ ಹೇಳ್ತಾರೆ. ஏன்னா ஆண்டு இந்த உலகத்தை வார்த்தைனால தான் படைச்சாரு. ದೇವರು ಈ ಲೋಕವನ್ನ ತನ್ನ ಬಾಯಿ ಮಾತಿಂದ ಸೃಷ್ಟಿ ಮಾಡಿದ್ರು. இந்த வார்த்தைனால தான் உலகத்தையும் அழிப்பார். ಈ ಬಾಯಿ ಮಾತಿಂದನೇ ಲೋಕವನ್ನು ಅಳಿಸ್ತಾರೆ. ವಾಕ್ಯದಿಂದನೇ ಲೋಕ ಸೃಷ್ಟಿ ಮಾಡಿದ್ರು, ವಾಕ್ಯದಿಂದ ನ್ಯಾಯ ತೀರಿಸ್ತಾರೆ, ವಾಕ್ಯದಿಂದ ಲೋಕನ ಅಂತ್ಯ ಮಾಡ್ತಾರೆ. ಆಮೆನ್. திருப்பி சொல்றேன், புரிஞ்சா? ಅರ್ಥ ಆಯ್ತಾ? வார்த்தைனால உலகத்தை படைச்சாரு, ವಾಕ್ಯದಿಂದ ಲೋಕವನ್ನ ಸೃಷ್ಟಿ ಮಾಡಿದ್ರು, வார்த்தைனால தான் நியாயம் தீர்ப்பாரு, ವಾಕ್ಯದಿಂದನೇ ನ್ಯಾಯ ತೀರ್ಪು ಮಾಡ್ತಾರೆ, வார்த்தைனால தான் உலகத்தை அழிப்பாரு, ವಾಕ್ಯದಿಂದನೇ ಈ ಲೋಕವನ್ನು ಅಳಿಸುತ್ತಾರೆ, வார்த்தைனால தான் புதிய வானம் புதிய பூமி உண்டாக்குவார், ವಾಕ್ಯದಿಂದನೇ ಹೊಸ ಆಕಾಶ ಭೂಮಿ ಉಂಟು ಮಾಡ್ತಾರೆ. இப்படி சொல்றேன், உங்களுக்கு புரியுற மாதிரி. உங்க உலகம், உங்க குடும்பத்தை வார்த்தைனால தான் நீங்க சிருஷ்டிக்க முடியும். ಅದೇ ರೀತಿಯಾಗಿ ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ ನಿಮ್ಮ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿಕೊಳ್ಳಬಹುದು. 1000 பேர் உங்களுக்கு சாப்பிடலாம், 1000 ಜನ ನಿಮ್ಮ ಮೇಲೆ ಶಪಿಸ್ಲಿ, உங்க வாயில ஜீவன் இருக்குது. ಆದ್ರೆ ನಿಮ್ಮ ಬಾಯಿಲಿ ಜೀವವಿರಬೇಕು. உங்க வாயில தான் ஜீவன் இருக்குது. ನಿಮ್ಮ ಬಾಯಿಲೇನೆ ಜೀವವಿದೆ. உங்க வாயில ஜீவன் இருக்குது. ನಿಮ್ಮ ಬಾಯಿಲಿ ಜೀವವಿದೆ. வெளிச்சவருடைய இயேசு நாமம். ಆಮೆನ್. ஹalleluya. ஹalleluya. நான் முதல்ல இருந்த சபையில எங்க பாஸ்டர் சாப கொடுத்து வெளிய அனுப்பிச்சாரு. ನಾನು ಮೊದಲಿದ್ದ ಸಭೆಯಲ್ಲಿ ಪಾಸ್ಟರ್ ನನ್ನ ಹೊರಗಡೆ ಹೋಗುವಾಗ ಶಪಿಸಿ, ஆக்சிடென்ட் ஆகி சாவான், கால் ஒடியும் பாரு, ಆಕ್ಸಿಡೆಂಟ್ ಆಗಿ ಕಾಲ್ ಮುರಿತದೆ ಅಂದ್ರು. அவங்க ஹார்ட் பேஷண்ட்ல பாரு சீக்கிரமா ஹாஸ்பிடல் போய்டுவான் அப்படி. ಅವನೇ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಬೇಗ ಹೋಗ್ತಾರೆ ಹಾಸ್ಪಿಟಲ್ ಗೆ ಅಂತ விசுவாசிக்கு சொன்னாரு.
பாஸ்ட் எளிது விசுவாசி எனக்கு சொன்னாங்க. ವಿಶ್ವಾಸಿ ಹತ್ರ. இப்போ மைண்ட் என்ன கேக்குது? இப்போ மைண்ட் என்ன கேக்குது? ಈಗ ಮೈಂಡ್ ಏನ್ ಹೇಳ್ತದೆ? ஐயோ பாஸ்டர் சொல்லிட்டாரு, ಪಾಸ್ಟ್ ಹೇಳ್ಬಿಟ್ರಲ್ಲ, இது ஆயிடுமோ, ಇದಾಗ್ಬಿಡ್ತದ, ஆயிடுமோ, ಇದಾಗ್ಬಿಡ್ತದೋ, இது ஆயிடுமோ, ಇದಾಗ್ಬಿಡ್ತದ, மனதுல ஓடுது. ಈ ತರ ಮೈಂಡ್ ಅಲ್ಲಿ ಬರ್ತದೆ. ஆனா என் வாய் என்ன சொல்லுச்சு? ಆದ್ರೆ ನನ್ನ ಬಾಯಲ್ಲಿ ಏನ್ ಹೇಳ್ದೆ? எனக்காக என் மரணத்தை இயேசு சுமந்தார், ನನಗಾಗಿ ನನ್ನ ಮರಣವನ್ನ ಯೇಸು ಹೊತ್ಕೊಂಡಿದ್ದಾರೆ, நான் சாவதில்லை, ನಾನು ಸಾಯುವುದಿಲ್ಲ, நான் சாவதில்லை, ನಾನು ಸಾಯುವುದಿಲ್ಲ, எனக்காக சிலுவையிலே ನನಗೋಸ್ಕರ ಶಿಲುಬೆಯಲ್ಲಿ அவர் கால்களிலே காயமானார், ಅವರ ಕಾಲುಗಳು ಗಾಯವಾಯಿತು, இயேசுவின் காயங்களாலே ಯೇಸುವಿನ ಗಾಯದಿಂದ நான் சுகமானேன், ಸುಖವಾಗಿದ್ದೇನೆ, நான் சுகமானேன், ನಾನು ಸುಖವಾಗಿದ್ದೇನೆ, நான் சுகமானேன், ನಾನು ಸುಖವಾಗಿದ್ದೇನೆ, நான் சுகமானேன். ನಾನು ಸುಖವಾಗಿದ್ದೇನೆ. நான் அவ்வளவு பைபிள்ல படிச்சதில்லை. நான் ಆಗ ನಾನು ಬೈಬಲ್ ಓದ್ತಾ ಇರ್ಲಿಲ್ಲ, அந்த சிலுவை குறித்து சரியான வெளிச்சத்தை ஆண்டவர். ಆದ್ರೆ ಶಿಲುಬೆ ಕುರಿತು ಸರಿಯಾದ ಬೆಳಕಿತ್ತು. என் கால்களை குணமாக்குறதுக்காக தான் அவர் கால்கள் காயப்பட்டுச்சு. ನನ್ನ ಕಾಲುಗಳು ಗುಣವಾಗ್ಲಿಕ್ಕಾಗಿನೇ ಯೇಸುವಿನ ಕಾಲುಗಳಲ್ಲಿ என்னை ಗಾಯವಾಯಿತು. சுகமாப்பதற்காக அவர் வியாதிஸ்தரானார். ನನ್ನನ್ನ ಸೌಖ್ಯ ಮಾಡುವುದಕ್ಕಾಗಿ ಆತನು ಕಾಯಿಲೆ ಉಳ್ಳವನಾದನು. என்னை ஐஸ்வர்யவனாக்குறதுக்காக அவர் தரித்திரமானார். ನನ್ನನ್ನ ಐಶ್ವರ್ಯವಂತಳಾಗಿ ಮಾಡುವುದಕ್ಕಾಗಿ ಆತನು ದರಿದ್ರನಾದನು. அப்போ எப்படி நான் சாக முடியும்? ಹಾಗಾದ್ರೆ ಹೇಗೆ ನಾನು ಸಾಯ್ಲಿಕ್ಕಾಗ್ತದೆ? அதுல இப்ப ஃபைட். ಈಗ ನೋಡಿ ಈ ತರ ಮೈಯಲ್ಲಿ ಹೋಗ್ತದೆ, புரியுதா? ஹல்லேலூயா. ஒரு ரோட்ல போறோம், தப்புன்னு ஐயோ பாஸ்டர் ஆகிಬಿಡ್ತಲ್ವಾ? ಅರ್ಥ ಆಗ್ತಿದ್ಯಾ? ಸಿಂಪ್ಟಮ್ಸ್ வந்தாலும் வாயில என்ன சொல்லணும்? ಸುಗಮಾನೇ. ಒಂದು ವೇಳೆ ಕೂಡ ಬಾಯಲ್ಲಿ ಏನ್ ಹೇಳ್ಬೇಕು? ವಿಶ್ವಾಸವನ್ನೇ ಮಾತಾಡ್ಬೇಕು. ನಾನು ಸುಖವಾಗಿದ್ದೇನೆ, ನಾನು ಸೌಖ್ಯವಾಗಿದ್ದೇನೆ. ரொம்ப ಎಂಗೇಜ್ல ಅವರು இருந்துட்டாரு. ಅವ್ರು ಬಂದ್ಬಿಟ್ಟು ಬೇಗ ಹೆಂಗೆ, ಇನ್ನು ವಯಸ್ಸಿತ್ತು ಅಷ್ಟು ಬೇಗ ரொம்ப சின்ன ஏஜ்ல அவர் இறந்துட்டாரு. 3 பிள்ளைகள். ಅವರಿಗೆ ಚಿಕ್ಕ ವಯಸ್ಸೇ, 3 ಮಕ್ಕಳಿದ್ರು. ಅಷ್ಟು ಬೇಗ பாஸ்டர் விசுவாசம் எல்லாம் பார்க்க மாட்டாரு. ದೇವರು ಪಕ್ಷಪಾತ ಇಲ್ಲ. உங்க வாயில வர வார்த்தைகளை கவனிப்பு. ನಿಮ್ಮ ಬಾಯಿ ಮಾತನ್ನ ಅವ್ರು ಗಮನಿಸ್ತಾರೆ. உங்க வார்த்தை ரொம்ப முக்கியம். ನಿಮ್ಮ ಮಾತುಗಳು ಬಹಳ ಮುಖ್ಯ. சபை இடியுது எதனால? ಸಭೆ ಹೊಡೆಯೋದೇನು? வார்த்தைனால்தான். ಮಾತಿಂದಾನೆ. இன்னைக்கு விசுவாசி விட்டு போறாங்க. ಇವತ್ತು ವಿಶ್ವಾಸಿಗಳು ಯಾಕೆ ಬಿಟ್ಟು ಹೋಗ್ತಾರೆ? வார்த்தைனால்தான். ಮಾತಿಂದಾನೆ. விசுவாசி ஏன் வராங்க? ವಿಶ್ವಾಸಿಗಳು ಯಾಕೆ ಬರ್ತಾರೆ? வார்த்தைனால. ಮಾತಿಂದಾನೆ. உங்க வீடு அப்படிதான், ನಿಮ್ಮ ಮನೆನೂ ಹಾಗೇನೆ, உங்க குடும்பம் அப்படிதான், ಕುಟುಂಬ ಹಾಗೇನೆ, உங்க பிள்ளைகள் அப்படிதான், ನಿಮ್ಮ ಮಕ್ಕಳ ಹಾಗೇನೆ, உங்க எதிர்காலம் அப்படிதான், ನಿಮ್ಮ ಭವಿಷ್ಯ ಹಾಗೇನೆ. உங்க வாயின் வார்த்தை தான் கட்ட முடியும். ನಿಮ್ಮ ಬಾಯಿ ಮಾತಿಂದಲೇ ನೀವು ಕಟ್ಟಲಿಕ್ಕೆ ಆಗೋದು. உங்க வாயின் வார்த்தை தான் இடிக்கவும் முடியும். ನಿಮ್ಮ ಬಾಯಿ ಮಾತಿಂದಲೇ ಅದನ್ನ ಮುರಿದಾಕ್ಲಿಕ್ಕೂ ಆಗ್ತದೆ. ஏன்னா ஆதியிலே வார்த்தை இருந்தது, ಆದಿಯಲ್ಲಿ ವಾಕ್ಯವಿತ್ತು, அந்த வார்த்தை தேவனிடத்தில் ಆ இருந்தது, ವಾಕ್ಯವು ದೇವರ ಬಳಿಯಲ್ಲಿ அந்த ಇತ್ತು, வார்த்தையே ಆ தேவனாயிற்று. ವಾಕ್ಯವೇ ದೇವರಾಗಿತ್ತು. அந்த வார்த்தையினாலதான் ಆ ವಾಕ್ಯದಿಂದನೇ எல்லாமே படைச்சார். ಎಲ್ಲವನ್ನ ಸೃಷ್ಟಿ ಮಾಡಿದ್ರು. அப்ப உங்க வாழ்க்கையை சீர்படுத்தணுமா? ನಿಮ್ಮ ಜೀವಿತವನ್ನ உங்க ಸರಿಪಡಿಸಬೇಕಾ? வாழ்க்கையை மீண்டும் கட்ட ನಿಮ್ಮ விரும்புறீங்களா? ಜೀವಿತವನ್ನ ಸರಿಯಾಗಿ ಕಟ್ಟಬೇಕಾ? உங்க வீடுகளை நீங்க பேசுற வார்த்தை ரொம்ப முக்கியம். ನಿಮ್ಮ ಮನೆಯಲ್ಲಿ ನೀವು ಮಾತಾಡುವಂತ ಮಾತುಗಳು ಬಹಳ ಮುಖ್ಯ. உங்க மேல நீங்க பேசுற வார்த்தை ரொம்ப முக்கியம். ನಿಮ್ಮ ಕುರಿತಾಗಿ ನೀವು ಮಾತಾಡಿಕೊಳ್ಳುವ ಮಾತುಗಳು ಬಹಳ ಮುಖ್ಯ. அதுதான் நம்ம சொல்றோம் ಫೈಟ್. ಅದನ್ನೇ ನಾವ್ ಹೇಳೋದು ಹೋರಾಟ. ಪಿಸಾಸ್ ಕಿಟ ಫೈಟ್ ಅಲ್ಲ, ಸೈತಾನ್ ಹತ್ರ ಹೋರಾಡೋದಲ್ಲ. ಅಲ್ಲಿ ಆ ದೇವ ಇಲ್ಲಿ ಈ ದೇವ, ಇಲ್ಲಿ ರಕ್ತ ಕಾಟೇರಿ, ಅಲ್ಲಿ ಮುಕ್ತ ಕಾಟೇರಿ, ಯಾವ ಕಾಟೇರಿ ಇಲ್ಲ. ನಿಮ್ಮ ಬಾಯಿನ ರಕ್ತ ಕಾಟೇರಿ, ಸರಿಯಾಗಿ ಯೂಸ್ ಮಾಡ್ರಿ. ஹல்லேலூயா. ஹல்லேலூயா. என்ன இருக்குது? ಹಾಗಾದ್ರೆ ಏನು? என்ன இருக்குது? ಏನಿದೆ? எங்க இருக்குது? ಎಲ್ಲಿದೆ ಶಕ್ತಿ? ಶಕ್ತಿ எங்க இருக்குது? ಶಕ್ತಿ ಎಲ್ಲಿದೆ? எங்க ಶಕ್ತಿ இருக்குது? ಶಕ್ತಿ ಎಲ್ಲಿದೆ? ஹல்லேலூயா. ஹல்லேலூயா. ஆமென். அதான் நிறைய பேருக்கு குடிக்கிறவங்களுக்கு சிகரெட் ஏதாவது சொல்லுவேன், பிடக்கே ஆகல பிடக்காகல. உன் வாயின் வார்த்தைனால் நீ ಕಟ್ಟಪಟ್ಟಾய். ನಿನ್ನ ಬಾಯಿ ಮಾತಿಂದಲೇ ನೀನು ಕಟ್ಟಲ್ಪಟ್ಟಿದ್ದೀಯಾ. ಪ್ರೇಯರ್ ಮಾಡಕ್ಕೆ ಆಗ್ತಾ ಇಲ್ಲ, ಪ್ರೇಯರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀರಲ್ವಾ? புரியல? உங்க வாழ்க்கையே, ನಿಮ್ಮ ಜೀವಿತವನ್ನ உங்க வாயில தான் நீங்க கட்டணும். ನಿಮ್ಮ ಬಾಯಲ್ಲಿ ಕಟ್ರಿ. உங்க வாயில தான் நீங்க அதை காத்துக்கொள்ளணும். ನಿಮ್ಮ ಬಾಯಿಂದನೇ ನೀವು அப்ப ಕಾಯ್ದುಕೊಳ್ಳಿ. விசுவாசிக்கு ஒரு வேலை இருக்குது. ವಿಶ್ವಾಸಿಗೆ ಒಂದು ಕೆಲಸವಿದೆ. என்ன சொல்லுங்க? ஃபைட் ಫೈಟ್ ஃபைட் ಫೈಟ್. இப்ப எத்தனை பேருக்கு உதவி வேணும்? ಯಾರಿಗೆಲ್ಲ ಸಹಾಯ ಬೇಕು? நீங்க வாயில உதவி சொல்லிட்டே இருங்க. ನಿಮ್ಮ ಬಾಯಿ ತೆರೆದು ಸಹಾಯ ಬರ್ತದೆ ಅಂತ ಹೇಳ್ತಾ ಇರಿ. ಉನ್ನತ ದೇವರು ನನ್ನೊಂದಿಗಿರಲು ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನನ್ನೊಂದಿಗಿರಲು ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು ಎಂದು ಉನ್ನತನು ಸಹಾಯಕ್ಕೆ ಕೊರತೆ
இல்ல. சேலஞ்ச் பண்ணி சொல்ற பாருங்க, ஒரு 3 மாசம் வெறும் உதவி வசனம், உதவி வார்த்தை, உதவி ஜெபம் பண்ணி பாருங்க, ಪರ್ಮನೆಂಟ್ ಉದವಿ ವரும். ಚಾಲೆಂಜ್ ಆಗಿ ಹೇಳ್ತೇನೆ, ಒಂದು 3 ತಿಂಗಳು ಬಾಯಲ್ಲಿ ಸಹಾಯದ ಕುರಿತಾಗಿ ಮಾತಾಡಿ, ಸಹಾಯದ ವಾಕ್ಯಗಳು, ಸಹಾಯದ ಸಂದೇಶಗಳು. சில சூழ்நிலை வரும், கண்ணுல தண்ணி வரும், அப்படிப்பட்ட சூழ்நிலை நீங்க போகலாம். ಕೆಲವು ಸಂದರ್ಭಗಳು ಇರ್ತದೆ, ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಪರಿಸ್ಥಿತಿ ಇರ್ಬೋದು. ವಿಶ್ವಾಸ பேசுங்க, ಆದ್ರೆ ಬಾಯಲ್ಲಿ ನಂಬಿಕೆ ಮಾತನಾಡ್ರಿ. கண்ணுல தண்ணி வரலாம், ಕಣ್ಣಲ್ಲಿ ನೀರ್ ಬರ್ತಾ ಇರ್ತದೆ, ஆனா அது கண்ணுல வந்துச்சுன்னு அதெல்லாம் பேச ஆரம்பிக்க கூடாது. ಕಣ್ಣಲ್ಲಿ ನೀರ್ ಬರ್ತಾ ಇದೆ, ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಅದೆಲ್ಲ ಮಾತಾಡ್ಬೇಡ್ರಿ. ಸಹಾಯ பண்ணுவா, ನನ್ನ ದೇವರು ಸಹಾಯ ಮಾಡ್ತಾರೆ, ನನ್ನ ದೇವರು ಸಹಾಯ ಮಾಡ್ತಾರೆ. நீங்க வெறும் ஜெபம் பண்ற மட்டும் அல்ல, நீங்க வேலை செய்யும்போது, போகும்போது, வரும்போது வாய் திறந்து சொல்லுங்க, தேவன் சகாயம் பண்ணுவார். ಬರೀ ಪ್ರೇಯರ್ ಮಾಡುವಾಗ ಮಾತ್ರ ಸಹಾಯ ಅಂತ ಹೇಳ್ಬೇಡಿ, ಬಂದೇ ಬರುತ್ತೆ, ನನ್ನ ಸಹಾಯ ಬಂದೇ ಬರುತ್ತೆ, ನನ್ನ ಸಹಾಯ ಬಂದೇ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕಟ್ಟಲ್ಪಟ್ಟವನಲ್ಲ, ನಾನು ಕಟ್ಟಲ್ಪಟ್ಟವಳಲ್ಲ. ಎಲ್ಲ ಹೇಳಿ, ನಾನು ಕಟ್ಟಲ್ಪಟ್ಟವನಲ್ಲ, ನಾನು ಕಟ್ಟಲ್ಪಟ್ಟವಳಲ್ಲ. ಕಾಯಿಲೆಗಳಿಗೆ ಕಟ್ಟಲ್ಪಟ್ಟವನಲ್ಲ, ಕಾಯಿಲೆಗೆ ಕಟ್ಟಲ್ಪಟ್ಟವಳಲ್ಲ, ಶಾಪಗಳಿಗೆ ಕಟ್ಟಲ್ಪಟ್ಟವನಲ್ಲ, ಶಾಪಕ್ಕೆ ನಾನು ಕಟ್ಟಲ್ಪಟ್ಟವಳಲ್ಲ. ನಾನು ಬಿಡುಗಡೆ ಹೊಂದಿದ್ದೇನೆ, ಬಿಡುಗಡೆ ಹೊಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬಿಡುಗಡೆ ಹೊಂದಿದ್ದೇನೆ. ಬಿಡುಗಡೆ ಹೊಂದಿದ್ದೇನೆ. ರಿಲೀಸ್. ಆಮೆನ್. ಬೇರೆ ಉಂಟಾಗ್ಲಿ ಯೇಸು. ಆಮೆನ್. பிசாசு அப்பப்போ அந்த சிம்டம்ஸ் கொடுப்பான். ಸೈತಾನ್ ಯಾವಾಗ್ಲೂ ಆ ಸಿಂಟಮ್ಸ್ ನ ಕೊಡ್ತಾನೆ. இதெல்லாம் நடக்காது, ಇಲ್ಲ ಇದಲ್ಲ ಆಗೋದಿಲ್ಲ. அவ வேலை என்ன? ಅವನ ಕೆಲಸ ಏನು? பொய் போடுறான், ಯಾವಾಗ್ಲೂ ಸುಳ್ಳು ಹೇಳ್ತಾನೆ. அத நம்ம எடுத்துக்க கூடாது, ನಾವು ಅದನ್ನ ತಗೋಬಾರ್ದು. அதான் ஃபைட். ಅದನ್ನೇ ಹೋರಾಟ. பிசாசுக்கு வல்லமை இல்ல, ಸೈತಾನಿಗೆ ಏನ್ ಶಕ್ತಿನೂ ಇಲ್ಲ. பிசாசுக்கு ஒரு வல்லமை உண்டு. ಸೈತಾನಿಗೆ ಆದ್ರೆ ಒಂದು ಶಕ್ತಿ ಇದೆ. அவன் என்ன பண்ணுவான்? நான் பொய்ய பேசிட்டே, ಅವನ್ ಏನ್ ಮಾಡ್ತಾನೆ? ಯಾವಾಗ್ಲೂ ಸುಳ್ಳನ್ನ ಹಾಕ್ತಾನೆ. நம்முடைய வேலை என்ன? ಹಾಗಾದ್ರೆ ನಾವೇನ್ ಮಾಡ್ಬೇಕು? சத்தியத்தை பேச கத்துக்கணும். ನಾವು ಸತ್ಯವನ್ನ ಮಾತಾಡೋದನ್ನ ಕಲಿಬೇಕು. அப்போ உலக சொல்றத கேக்குறீங்களா? ಲೋಕ ಹೇಳೋದನ್ನ ಕೇಳ್ತೀರಾ? அல்ல விசுவாசம் என்ன சொல்றது அதை கேக்குறீங்க? ಇಲ್ಲ ವಿಶ್ವಾಸ ಏನ್ ಹೇಳ್ತದ ಅದನ್ನ ಕೇಳ್ತೀರಾ? யாக்கோபு 4:7 வாசிங்க. ಯಾಕೋಬ್ 4:7 ನೋಡ್ರಿ. யாக்கோபு 4:7 வாசிங்க. சீக்கிரமா ஃபட்டுன்னு வாசிக்கணும். ಈಗಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ದೇವರಿಗೆ ಒಳಗಾಗಿ, ಸಬ್ಮಿಟ್ ಟು ಗಾಡ್ ಅಂಡ್ ರೆಸಿಸ್ಟ್ ಡಿಮನ್ಸ್. ದೇವರಿಗೆ ಒಳಗಾಗಿ ಸೈತಾನನನ್ನು ಎದುರಿಸಿ ನಿಲ್ರಿ, அவன் உங்களை விட்டு ஓடி போவான். ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ஒரு டிரான்ஸ்லேஷன் சொல்லுது, ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಟೆರರ್ he will run. பயத்துல ஓடிடுவான், ಅವನು ಭಯ ಪಟ್ಕೊಂಡು ಓಡೋಗ್ತಾನಂತೆ. ಯೇಸುವಾದ வெளிச்சம் வருது. ಆಮೆನ್. நீங்க வாயை திறக்கும் போது, ನೀವು ಬಾಯಿ ತೆರೆಯುವಾಗನೇ ಜೀವನ பேசுறீங்க இல்லையா, ನೀವು ಜೀವವನ್ನು ಮಾತಾಡ್ತಿದ್ದೀರಲ್ವಾ, பயந்து ஓடிறான், ಅವನಿಗೆ ಭಯ ಪಟ್ಕೊಂಡು ಓಡೋಗ್ತಾನೆ. நீங்க உங்களை பார்த்தா அவனுக்கு பயப்படுறான், ನಿಮ್ಮನ್ನ ನೋಡಿದ್ರೆ ಅವನಿಗೆ ಭಯ. நம்ம தான் அவளை பார்த்து போடுறோம், ஐயோ அங்கேயா பேய், ಆದ್ರೆ ನಾವೇನ್ ಮಾಡ್ತೀವಿ? ಅವನು ನೋಡಿ ಭಯ ಪಡ್ತೀವಿ. ಎಲಂಚಪ್ಪಲ ಇಷ್ಟಾಂಗ, ನಿಂಬೆಹಣ್ಣು ಇಟ್ಬಿಟ್ರು, ನಿಂಬೆಹಣ್ಣು ಮೂರು ರೋಡಲ್ಲಿ ಏನೋ ಇಟ್ಬಿಟ್ಟಿದ್ದಾರೆ, ಕೋಳಿ ತಲೆ ಇಟ್ಬಿಟ್ಟಿದ್ದಾರೆ, ಆಮೇಲೆ ಯಾರೋ ನಿಂಬೆಹಣ್ಣು ಇಟ್ಬಿಟ್ಟಿದ್ದಾರೆ, ಅಯ್ಯೋ ಅక్కడ ಹೋಗ್ಲೇಬಾರ್ದಪ್ಪ அப்படி போனா அவன் உங்களுக்கு துரத்துவான். ನೋಡಿ, ಅದನ್ನ ನೋಡಿ ನೀವ್ ಎದ್ರುಕೊಂಡು ಹೋದ್ರೆ ಅವನ್ ಖಂಡಿತ ನಿಮ್ಮನ್ನ ಹಿಂದೆ ಬರ್ತಾನೆ. ஏன்னா நீங்க உங்க மைண்ட் ஆல்ரெடி அங்க வந்துச்சு. ಯಾಕೆ ಗೊತ್ತಾ? ನಿಮ್ ಮೈಂಡ್ ಅಲ್ಲಿ ಅದ್ ಬಂದ್ಬಿಡ್ತಲ್ವಾ. ಎಲಂಚ ಪಳத்துல பேய் இல்ல, ನಿಂಬೆ ಹಣ್ಣಿನಲ್ಲಿ ದೆವ್ವವಿಲ್ಲ, ಕೋಳಿ ತಲೆಯಲ್ಲಿ பேய் இல்ல, ಕೋಳಿಯ ತಲೆಯಲ್ಲಿ ದೆವ್ವವಿಲ್ಲ, ಮೈಂಡ್ல வந்துச்சு. ನಿಮ್ಮ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಇವಾಗ. ಅದಿದ ನೋಡಿದ ತಕ್ಷಣ ಅಯ್ಯೋ ಜಾಸ್ತಿ ಮಾಡ್ಬಿಟ್ಟವರಪ್ಪ, ಈ ಕಡೆ ಹೋಗ್ಲೇಬಾರ್ದು, ಪಿಸಾಸ್ ಪಾಪ ಇವನ್ தான் எனக்கு வேணும். புரியுதா? ஹல்லேலூயா, ஹல்லேலூயா. எல்லாம் சொல்லுங்க, ஒரு ஃபைட் இருக்குது, ಒಂದು ಫೈಟ್ ಇದೆ. உங்க வீடு நீங்க தான் ஆஸ்வதிக்கணும், ನಿಮ್ಮ ಮನೆಯನ್ನು ನೀವು ಆಶೀರ್ವದಿಸಿ, உங்க ಸ್ಯಾಲರಿ நீங்க தான் ஆஸ்வதிக்கணும், ಸ್ಯಾಲರಿ ನೀವು ಆಶೀರ್ವದಿಸಿ. 5 ರೊಟ್ಟಿ 2 ಮೀನು ದೇವರು ಆಶೀರ್ವದಿಸಿದನು, ಆಮೆನ್. ಕಡಿಮೆ ಸಂಬಳ ದೊಡ್ಡ ಲಾಭ ಬರಲಿ ಯೇಸುವಿನ ನಾಮದಲ್ಲಿ. ಆಮೆನ್. ஹல்லேலூயா. வேலை பத்தல, ಕೆಲಸನೇ ಸಿಗ್ತಾ ಇಲ್ಲ, ஆமென், பணமே பத்த மாட்டேங்குது, ದುಡ್ಡೇ ಸಾಕಾಗ್ತಾ ಇಲ್ಲ. வாயில சொல்லி சொல்லி, அதான் வார்த்தை ரொம்ப முக்கியம். ಬಾಯಲ್ಲಿ ಹೇಳಿ ಹೇಳಿ ಹಂಗೆ ಆಗ್ಬಿಡ್ತದೆ. ಅದಕ್ಕೆ ಬಾಯಿ ಮಾತು ಬಹಳ ಮುಖ್ಯ. தரித்திர பொண்ணு, தரித்திர பிள்ளை, ஆமென், அதான் தரித்திரம். உங்க பசங்க தரித்திரமாக்க நீங்க தான். ನಿಮ್ಮ ಮಕ್ಕಳ ಮೇಲೆ ದರಿದ್ರದವು ಅಂದ್ರೆ ಅದನ್ನ ದರಿದ್ರ ಮಾಡಿದ್ದೆ ನೀವು. அதனால ஆண்டு எல்லா மிருகம் வாயை மூடிட்டாரு. ಅದರಿಂದ ಎಲ್ಲ ಪ್ರಾಣಿಗಳ ಬಾಯಿನ ಮುಚ್ಚಿಬಿಟ್ರು. ஏன்னா அது வாய் திறந்திருந்தாருன்னா, ಅದೇನಾದ್ರೂ ಬಾಯಿ ತೆಗೆದ್ಬಿಟ್ಟಿದ್ರೆ நீங்க எதையும் டச் பண்ணவே முடியாது. ನೀವು ಯಾವ್ದನ್ನು ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ, ಅದು ನಿಮ್ಗೆ ಅಧೀನಕ್ಕೆ ಬರ್ತಾ ಇರ್ಲಿಲ್ಲ. அதனால ஆதியாகமம் 1:28 சொல்லுது, ಆದಿಕಾಂಡ 1:28 ವಾಕ್ಯ ಹೇಳ್ತದೆ, ஆண்டவர் மனுஷனுக்கு அதிகாரத்தை கொடுத்தார, man to rule. ದೇವರು ಎಲ್ಲದ್ರ ಮೇಲೆ ಅಧಿಕಾರವನ್ನ ಕೊಟ್ರು, ಅದನ್ನ ಆಳ್ವಿಕೆ ಮಾಡ್ಲಿಕ್ಕೆ. எப்படி ரூல் பண்றதுக்கு? ಹೆಂಗೆ ಆಳ್ವಿಕೆ ಮಾಡೋದು? வார்த்தையினாலே, ಮಾತಿನಿಂದ. ಮಾತಿನಿಂದ அவன் எந்தெந்த மிருகத்துக்கு என்ன பேரிட்டானோ அப்படி ஆயிடுச்சு. ನೋಡಿ, ಅವ್ನು ಯಾವ್ದಕ್ಕೆ ಯಾವ ಹೆಸರು ಇಡ್ತಾನೋ ಅದು ಹಾಗೆ ಆಯ್ತು.
ಅದು ಅಂಗೀಕರಿಸ್ಕೊಳ್ತು. இன்னைக்கு தெருவுக்கு பேர் வைக்கிறது யாரு? ஆண்டவரா? ನೋಡಿ ಇವತ್ತು ಒಂದೊಂದು ರೋಡ್ಗೂ ಯಾರ ಹೆಸರು ಇಡ್ತಾರೆ? ಶಿವಾಜಿ ರೋಡ್ ಯಾರು ಇಟ್ಟಿದೆ ಹೆಸರು? ದೇವರಾ? ನಾಗನಾಥ್ಪುರ ಹೆಸರು ಇಟ್ಟಿದೆ ಯಾರು? தேவரா? நாளைக்கு நாகநாத்புர கிறிஸ்தபுரம் ஆயிடலாம், சொல்ல முடியாது. அல்லேலூயா. ಆಮೆನ್. ஏன்னா மனுஷ மாத்திர நம்ம மாத்திடலாம், ಮನುಷ್ಯನ ಮಾಡಿದ್ದನ್ನ ನಾವು ಬದಲಾಯಿಸಬಹುದು. ಕ್ರಿಸ್ತವಪುರ, ಇದು ಕ್ರಿಸ್ತವಪುರ, ಕ್ರಿಸ್ತಪುರ, ಕ್ರಿಸ್ತವಿನ ಪುರ, ಕ್ರಿಸ್ತಪುರ, ಕ್ರಿಸ್ತಪುರ. ನೀವು ಹೇಳ್ತಾನೆ ಆಗ್ಬಿಡುತ್ತೆ. ನೀವ್ ಆತರ ಏನ್ ನೋಡ್ರಿ ಹಂಗೆ ಆಗ್ತದೆ. ನಾಗನಾಥಪುರ, ಅದಕ್ಕೆ ನಾಗಡು ಸುಮಾರು ಹೇಳ್ಕೊಂಡ್ರಿ. ದೊಡ್ಡ ನಾಗ, ಅದಕ್ಕೆ ದೊಡ್ಡ ನಾಗಮಂಗಲ, ಚಿಕ್ಕನಾಗಮಂಗಲ ಎಲ್ಲ ನಾಗನ ಇಟ್ಟಿದ್ದಾರೆ. ಬೆಳಕು விசலேஷன் அந்த. ஹalleluya. ஹalleluya. அப்ப நீங்க தான் உங்க அப்புறம் அந்த பிரச்சனைக்கு அவங்க தான் வாய். ನಿಮ್ ಸಮಸ್ಯೆಗೆ ನೀವೇ ಮಾತಾಡ್ಬೇಕು. வெளிச்சம் வருதா? ஹalleluya. ஹalleluya. இந்த இங்கெல்லாம் வீடு ஆக்கும்போது நிறைய புத்து நிறைய இருந்துச்சுங்கெல்லாம். ಇಲ್ಲಿ ಮನೆಗಳಿರ್ಲಿಲ್ಲ, ಅವಾಗೆಲ್ಲ ಹುತ್ತಗಳು ಜಾಸ್ತಿ ಇತ್ತು. ಯೇಸುನದೆಲ್ಲ ಪುತ್ತುಗಳನ್ನ ಖಾಲಿ ಆಗ ಯೇಸು ನಾಮ. ಆಗ ನಾನು ಹೇಳ್ತಾ ಇದ್ದೆ ಎಲ್ಲ ಹುತ್ತಗಳು ಖಾಲಿ ಆಗಿ சொல்ல டைம் எடுக்கும். ಹೇಳ್ತಾ ಹೇಳ್ತಾನೆ சொல்ல ಟೈಮ್ ಹಿಡಿತದೆ. ನಾವು ಹೇಳ್ತಾನೆ ಇದ್ದೆ. வெளிச்சம் உண்டாக கடவுதென்றார். ಬೆಳಕು ಉಂಟಾಗ್ಲಿ ಅಂತ ಹೇಳುವಾಗ வெளிச்சம் உண்டாயிற்று. ಬೆಳಕು ಉಂಟಾಯಿತು. நம்ம ஒரு வாட்டி சொல்லி மறந்துறோம். ನಾವು ಒಂದ್ಸರಿ ಹೇಳ್ಬಿಟ್ಟು ಮರ್ತು ಬಿಡ್ತೀವಿ. ಉತ್ಪತ್ತಿ ಆಗೋರ್ಗು ಹೇಳ್ತಾನೆ ಇರ್ಬೇಕು. ಆಮೆನ್. ಇದಾನ ಮಿಸ್ಟೇಕ್ நிறைய பேர் பண்ணிருந்து. ನಾನು ಪ್ರೇಯರ್ ಮಾಡ್ದೆ ಎಲ್ಲರಿಗೂ ಕೈಗೆ ಬರೋವರೆಗೂ ಬಿಡಬಾರ್ದು. ಹಲ್ಲೆಲೂಯಾ. ಸಹಾಯ ಬಂದೇ ಬರುತ್ತೆ. ಆಮೆನ್. ಹುಡ್ಕೊಂಡು ಜನ ಬಂದೇ ಬರ್ತಾರೆ. ಆಮೆನ್. நீங்க தான் அது பிராக்டீஸ் பண்ணணும். இது நீவனே பிராக்டீஸ் ಮಾಡಬೇಕು. பைபிள் அற்புதமா சொல்லுது பாருங்க. சங்கீதம் 34 வாசிங்க. ಕೀರ್ತನೆ 34ನೇ ಅಧ್ಯಾಯ. ಎಷ್ಟು ಜನ ದೀರ್ಘಾಯುಷ್ಯಾಗಿರಬೇಕು? 34 Psalms 34 இந்த வருஷத்தை வாசி நம்ம திருவந்து எடுப்போம். 12వ வசனம். ದೀರ್ಘಾಯುಷ್ ಬೇಕೋ? ಲಾಂಗ್ ಲೈಫ್ ವೇಣುಮಾ? ದೀರ್ಘಾಯುಷ್ ಬೇಕಾ? ಪಣ ವೇಣುಮಾ? ದುಡ್ಡು ಬೇಕಾ? ಆರೋಗ್ಯ ಬೇಕಾ? ಆರೋಗ್ಯ ಬೇಕಾ? ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಬೇಕಾ? ಆತ್ಮಿಕ ಆಶೀರ್ವಾದಗಳು ಬೇಕಾ? ಮೆಟೀರಿಯಲ್ ಬ್ಲೆಸ್ಸಿಂಗ್ ಬೇಕಾ? ಅಭಿವೃದ್ಧಿ ಬೇಕಾ? ಆರೋಗ್ಯ ಬೇಕಾ? ಆರೋಗ್ಯ ಬೇಕಾ? ಏನ್ ಮಾಡಕ್ ಹೇಳಿದೆ? ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಪಾಪ ಮಾಡ್ಬೇಡ ಅಂತ ಹೇಳಿಲ್ಲ ಇಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. சபை இன்னைக்கு என்ன பண்ணிச்சு? பாவம் செய்யாத. உங்க நாக்கு தான் பாவத்துக்கே வழி தருகிறது. ನಿಮ್ಮ ನಾಲ್ಗೆನೆ ಪಾಪಕ್ಕೆ ಬಾಗಿಲನ್ನ ತೆರೆಯುತ್ತದೆ. ಅದಂತ ಆಂಡವರು பழைய ஏற்பாட்டுல ನಾಕ ತೊಟ್ಟಾರು. ಹಳೆ ಒಡಂಬಡಿಕೆಯಲ್ಲಿ ದೇವರು ನಾಲ್ಗೆನ ಮುಟ್ಟಿದ್ರು. ನಾಕ ತೊಟ್ಟು ಭಾಷೆ ಕೊಡುದು ಎಲ್ಲರೂ ಸ್ಪ್ಲಿಟ್ பண்ணிட்டார் ಆಂಡவர். ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಾಷೆಗಳನ್ನ ಕೊಟ್ರು ನಾಲ್ಗೆಯಲ್ಲಿ. ಆನಂತರವಾಗಿ ಎಲ್ಲರನ್ನು ಸಪರೇಟ್ ಮಾಡ್ಬಿಟ್ರು. ಆನ புதிய ஏற்பாட்டுல ನಾಕ ತೊಟ್ಟು ಎಲ್ಲರೂ ஒண்ணாகிட்டார். ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ನಾಲ್ಗೆನ ಮುಟ್ಟಿ ಎಲ್ಲರೂ ಬೇರೆ ಎದುರು ತೊಡಲ, ಬೇರೆ ಏನು ಅಪೊಸ್ತಲ ಕೃತ್ಯದಲ್ಲಿ ನೋಡ್ಬೋದು. ನಾಲ್ಗೆನ ಮುಟ್ಟಿ ಎಲ್ರಿಗೂ ಒಂದ್ ಮಾಡ್ಬಿಟ್ರು. ಎಲ್ಲ ಐ ಮೀನ್ ಕನ್ಫ್ಯೂಷನ್ ಆನ್ಮ ಪೇಚ ಮಾತ್ರ ಮುಗಿச்சு. ಕನ್ಫ್ಯೂಸ್ ಆಗ್ಬೇಕಾ? ಮಾತನ್ನ ಮಾತಾಡಿದ್ರೆ ಸಾಕು. நாக்கு தான் பிரச்சனை. ನಾಲ್ಗೆನೆ ಸಮಸ್ಯೆ. ಆಮೆನ್. புதிய ஏற்பாட்டுல ஆண்டவர் எதை தொட்டாரு? ಹೊಸ ಒಡಂಬಡಿಕೆಯಲ್ಲಿ ಮೊದಲು ಯಾವ್ದನ್ನ ಮುಟ್ಟಿದ್ರು? ತಲೆ ತೊಡ್ಲ, ತಲೆಯನ್ನಲ್ಲ. ಕಾದ ತೊಡ್ಲ, ಕಿವಿಯನ್ನಲ್ಲ. ನಾಕ ತೊಟ್ಟಾರು. ನಾಲ್ಗೆಯನ್ನ ಮುಟ್ಟಿದ್ರು. ಅದ ಅನ್ಯ ಭಾಷೆ. ಅದರಿಂದನೇ ಅನ್ಯ ಭಾಷೆ ಬಂದಿದೆ. ಅದ ಎಲ್ಲಾ ಭಾಷೆದಾರ ಜನ ನಮ್ಮ ಸಭೆಗೆ ಬರುವಾಗ. ಅದರಿಂದನೇ ಎಲ್ಲಾ ಭಾಷೆ ಜನಗಳು ಸಭೆಗೆ ಬರ್ತಾರೆ. ಯಾಕೆ? ಏನಂದ್ರೆ ಭಾಷೆನಾல ಸ್ಪ್ಲಿಟ್ பண்ணாரு. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಭಾಷೆಯಿಂದ ಸಪರೇಟ್ ಮಾಡಿದ್ರು. புதிய ஏற்பாட்டுல நாக்க தொட்டு எல்லா ಭಾಷೆದಾರ ஒண்ணாக்குவார். ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಎಲ್ಲರನ್ನ ಒಂದು ಮಾಡಿದ್ರು ನಾಲ್ಗೆಯನ್ನು ಮುಟ್ಟಿ. ಅದಂತ ಆಂಡು ಉங்களை ಫಸ್ಟ್ ಎದು ತೊಡುವಾರ್ தெரியுமா? ಅದನ್ನ ಮೊದಲು ಯಾವುದನ್ನ ಮುಟ್ಟುತ್ತಾರೆ? ಉங்க இருதயம் அல்ல, உங்க நாக்க ஆண்டு தொடுவார். ನಿಮ್ಮ ಹೃದಯವನ್ನಲ್ಲ, ನಿಮ್ಮ ನಾಲಿಗೆಯನ್ನ ಮುಟ್ಟುತ್ತಾರೆ. ಪ್ರಾಬ್ಲಮ್ எங்க இருக்குது? ಸಮಸ್ಯೆ ಎಲ್ಲಿದೆ? ನಾಕ தான். ನಾಲಿಗೆಯಲ್ಲಿ. ஹalleluya. ஹalleluya. ಅದಂತ ನಮಗೆ ಒಂದು ಫೈಟ್ இருக்குது. ಅದರಿಂದ ಒಂದು ಹೋರಾಟವಿದೆ. என்ன ಫೈಟ್? ಏನದು ಫೈಟ್? அப்ப மனுஷன் ஆண்டு சொன்னார், நீ தான் ரூல் பண்ணணும் அப்படின்னு. ದೇವ್ರು ಹೇಳ್ತಾರೆ, ನೀನ್ ಅಧಿಕಾರ ಮಾಡ್ಬೇಕಂತ. நீ தான் பேசணும். ನೀನೇ ಮಾತಾಡ್ಬೇಕು. ಆನ எப்ப ಅವನು ಸಾತಾನಿಗೆ பேசுறதுக்கு இடம் கொடுத்தானோ, ಯಾವಾಗ ಸೈತಾನ್ ಮಾಡೋದಕ್ಕೆ ಅವನು ಜಾಗ ಕೊಟ್ನೋ, அவன் விழுந்தான். ಅವನು ಬಿದ್ದ. ஏன்னா அவன் பேசணும்,
ಇವ್ನ್ ಮಾತಾಡ್ಬೇಕಾಗಿತ್ತು, பேசுறான். ಆದ್ರೆ ಸೈತಾನ ಮಾತಾಡಕ್ ಬಿಟ್ಟ. அதே போல நீங்க சைலண்டா இருந்தீங்கன்னா ನೀವು ಇವತ್ತು ಸೈಲೆಂಟ್ ಆಗಿದ್ರೆ உங்க மனம் பேசிட்டே ನಿಮ್ಮ ಮೈಂಡ್ ಮಾತಾಡ್ತಾನೆ ಇರ್ತದೆ. நீங்க ரிப்ளை கொடுக்க கத்துக்கணும். ಅದಕ್ಕೆ ನೀವು ಎದುರಿಸಿ ಮಾತಾಡ್ಬೇಕು. நல்லா இருக்கும்போது நிறைய பேர் நல்ல வசனம் சொல்லுவாங்க, ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ವಾಕ್ಯವನ್ನ ಹೇಳ್ತಾರೆ. சோர்வாம தான் நிறைய பேசு, ಯಾವಾಗ್ಲೂ ಸೋತು ಹೋಗುವಾಗ್ಲೇನೆ ಬಾಯಲ್ಲಿ ನೆಗೆಟಿವ್ ಬರೋದು. நீங்க துக்கப்படும் தான் நிறைய பேசு. ನೋಡಿ, ನೀವು ದುಃಖ ಪಡುವಾಗ್ಲೇ ನೆಗೆಟಿವ್ ಮಾತಾಡ್ತೀರಿ. ಪ್ರೇಯರ್ ಮಾಡಕ್ಕೆ ಮನಸ್ಸಿಲ್ಲ, ಇಲ್ಲ ಯೇಸುವಿನ ನಾಮದಲ್ಲಿ ಮನಸ್ಸಿಲ್ಲ, ನನ್ನನ್ನು ಮನಸ್ಸು ಮಾಡಿದಕ್ಕೆ ಬಲ ಕೊಟ್ಟ ಪವಿತ್ರಾತ್ಮನೇ ಸ್ತೋತ್ರ சொல்லி பாருங்க, ಫಟ್ಟನ್ನು ಉட்காந்துக்குவீங்க. ನೀವ್ ಈ ತರ ಹೇಳ್ ನೋಡಿದ್ರೆ ನಿಮ್ಮಲ್ಲೇ ಒಂದು ಸ್ಟ್ರೆಂತ್ ಬರ್ತದೆ. அதுதான் ஃபைட். ಅದನ್ನೇ ಫೈಟ್ ಅನ್ನೋದು. இல்ல சொல்லுங்க, அந்த ஃபைட் இருக்குது. ಫೈಟ್ ಇದೆ. அப்ப வசனத்தை எடுத்து என்ன பண்ணணும்? ವಾಕ್ಯನ ತಗೊಂಡು ಏನ್ ಮಾಡ್ಬೇಕು? என்ன வேணும்? ಏನ್ ಬೇಕು? ದೀರ್ಘಾಯುಷ್ ಬೇಕಾ? ದೀರ್ಘಾಯುಷ್ ಬೇಕಾ? ದೀರ್ಘಾಯುಷ್ ವಾಕ್ಯ ತಗೊಂಡು ಏನ್ ಮಾಡಿ? ನೀವೇನೇ ಇಷ್ಟ ಪಡ್ಬೇಕು. ಆಮೆನ್. ஹalleluya. இந்த நாக்குக்கு நீங்க என்ன போடுறீங்களோ, ನಿಮ್ಮ ನಾಲ್ಗೆಯಿಂದ ನೀವೇನನ್ನ உங்க மைண்ட் அதை அக்செப்ட் பண்ணிக்கும். ಅದನ್ನ ನಿಮ್ಮ ಮೈಂಡ್ ಸ್ವೀಕರಿಸ್ತದೆ. உங்க இருதயம் என்ன பண்ணுமா? அது ஒத்து போகுமா? ಅದನ್ನ ನಿಮ್ಮ ಹೃದಯ ಅಕ್ಸೆಪ್ಟ್ ಮಾಡ್ಕೊಳ್ತದೆ. அதான் ஆண்டவர் மனுஷனை படைச்சு, ದೇವರು ಮನುಷ್ಯನನ್ನ ರೂಪಿಸಿ ஆமென், அவங்க மனதை கொடுத்தாரு, ಅವನಿಗೆ ಮೈಂಡ್ ಕೊಟ್ರು, ஆத்மா கொடுத்தாரு, ಆತ್ಮವನ್ನ ಕೊಟ್ರು. ரெண்டுக்கு ஃபைட் இருக்குது. ಈಗ ನಮ್ಮ ಆತ್ಮಕ್ಕೂ ಮೈಂಡಿಗೂ ಫೈಟ್ ಇದೆ. இப்ப ஆத்மா கெலிக்கணுமா மைண்ட் கெலிக்கணுமான்றத நிர்ணயம் பண்றது ಈಗ ಆತ್ಮ ಗೆಲ್ಬೇಕಾ ಮೈಂಡ್ ಗೆಲ್ಬೇಕಾ ನಿರ್ಣಯ ಮಾಡೋದು உங்க வாய் தான். ನಿಮ್ಮ ಬಾಯೇನೆ. ஹalleluya. ஏன் நீங்க வாயில சொல்ற வார்த்தை தான் ನಿಮ್ಮ ಬಾಯಿಂದ ಬರುವ ಮಾತು உங்க மைண்ட் அக்செப்ட் பண்ணும். ನಿಮ್ಮ ಮೈಂಡ್ ಸ್ವೀಕರಿಸ್ತದೆ. ஏன்னா உங்க மைண்ட் அக்செப்ட் பண்ணிடுச்சுன்னா ನಿಮ್ಮ ಮೈಂಡ್ ಒಪ್ಕೊಂಡ್ಬಿಟ್ರೆ சுகம் ஆட்டோமேட்டிக்கா வந்துரும். ಸೌಖ್ಯ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. அதான் வலிக்கும் போது கூட ನೋವಾಗುವಾಗ ಯೇಸುವಿನ ಗಾಯಗಳಾலே ಯೇಸುವಿನ ಗಾಯದಿಂದ நான் சுகமானே, ಸುಖವಾದೆ. ಯೇಸುವಿನ ಗಾಯಗಳಾலே ಯೇಸುವಿನ ಗಾಯದಿಂದ நான் சுகமானே. ಸುಖವಾದೆ. ஹalleluya. ஹalleluya. அப்ப நீங்க நினைக்கிறீங்களா பாஸ்டர் ஆயிட்டா, பாஸ்டர் எந்த வியாதி வரல, ஆராமா சுகமா இருக்க நினைக்கிறீங்களா? ಪಾಸ್ ಆಗ್ಬಿಟ್ರೆ ಯಾವ ಕಾಯಿಲೆ ಬರಲ್ಲ ಅಂತ ನೆನ್ಸ್ಕೊಂತೀರಾ? வாயில நிறைய ஃபைட் பண்ணிருக்கோம் நம்ம. ಬಾಯಲ್ಲಿ ಫೈಟ್ ಮಾಡ್ತೇವೆ. என்ன ஃபைட்? ಏನ್ ಫೈಟ್? நான் சாக மாட்டேன், ನಾನ್ ಸಾಯುವುದಿಲ್ಲ, எனக்காக வேலை இருக்கிறது, ನನಗೆ ಕೆಲಸವಿದೆ, கர்த்தர் வழி உண்டாக்குவார், ನನಗೆ ಮಾರ್ಗ ತೆಗಿತಾರೆ, கர்த்தர் சகாயம் பண்ணுவார், ನನಗೆ ಕರ್ತರು ಸಹಾಯ ಬಾಡಿல ಮಾಡ್ತಾರೆ. ಪೇನ್ வரும், மைண்ட் சொல்ல முடியாது, ಶರೀರದಲ್ಲಿ ನೋವು ಬಂದಾಗ முடிஞ்சிச்சோம் கதை, ಇಲ್ಲ முடியல, ನಾನು ಹೇಳ್ತೇನೆ, இன்னும் நான் வாழ்வேன், ಇನ್ನೂ ಬಾಳ್ತೇನೆ, கர்த்தருக்காக வாழ்வேன், கர்த்தருடைய காரியம் செய்வேன், சொல்ல ಸೃಷ್ಟಿ பண்றீங்க, ಸೃಷ್ಟಿ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡ್ತಾ ಇದ್ದೀರಿ. ஹalleluya. ஹalleluya. எத்தனை பேருக்கு சொல்றது விளங்கிடுச்சு? அத திருவிந்து எடுக்கும்போது கூட ಕರ್ತರ ಭೋಜನ ತೆಗೆದುಕೊಳ್ಳುವಾಗ நாம் நினைக்கிறோம், ನಾವು ಮೈಂಡ್ ಅಲ್ಲಿ ತಗೊಳ್ತೀವಿ, நாம் பேசுகிறோம், ನಾವು ಮಾತಾಡ್ತೀವಿ, நாம் பெற்றுக்கொள்கிறோம். ನಾವು ಹೊಂದಿಕೊಳ್ತೇವೆ. நினைத்துக்கொள், ನೆನೆಸಿ அவர் ಸಿಲುವೆயை நினைத்து, ಅವರ ಶಿಲುಬೆಯಲ್ಲಿ ಮಾಡಿದ ಕಾರ್ಯ என்ன ನೆನೆಸಿ, நினைத்துக்கொள்ளணும்? ಏನನ್ನ ನೆನೆಸಬೇಕು? எனக்காக அவர் சாபமானார், ನನಗಾಗಿ ಅವರು ಶಾಪವಾದರು ಅಂತ. நான் எனக்காக அவர் சாபமானார், ನನಗಾಗಿ ಅವರು ಶಾಪವಾದರು. ಯೇಸುವಿನ ನಾಮத்தினால, ಯೇಸುವಿನ ನಾಮದಲ್ಲಿ ஆவிக்குரிய ஆசீர்வாதம், ಆತ್ಮಿಕ ಆಶೀರ್ವಾದಗಳು, ಫೈನಾನ್ಸ್ ಆಶೀರ್ವಾದಂ, ಫೈನಾನ್ಸ್ ಆಶೀರ್ವಾದ, ಲಾಂಗ್ ಲೈಫ್, ದೀರ್ಘಾಯುಸ್ಸು, ಲಾಂಗ್ ಲೈಫ್. ದೀರ್ಘಾಯುಸ್ಸು. ಆಕ್ಸಿಡೆಂಟ್ ನೀವು ಸಾಗ ಮಾಡಿ, ಆಕ್ಸಿಡೆಂಟ್ ಅಲ್ಲಿ ಸಾಯೋದೇ ಇಲ್ಲ ನೀವು. ಇವತ್ತು ತುಂಬಾ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ, ಎಲ್ರಿಗೂ ಆಗುತ್ತೆ, ನಿಮ್ಗಾಗಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೆಂಗಳೂರು ತುಂಬಾ ಆಕ್ಸಿಡೆಂಟ್ ಆಗ್ತಿದೆ ಅಂತ ಅದಕ್ಕೆ ನಾವು ಹಳ್ಳಿಗೆ ಹೋಗೋಣ ಅಂತಿದ್ವಿ. ಹಳ್ಳಿಗೆ ಹೋದ್ರೆ ಆಕ್ಸಿಡೆಂಟ್ ಆಗಲ್ವಾ? ಎಲ್ಲೋದ್ರೆ ಆಕ್ಸಿಡೆಂಟ್ ಆಗಿ ಆಗುತ್ತೆ. ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ಕಾಯುವಾತನು ತೂಕಡಿಸುವುದಿಲ್ಲ, ಕಾಯುವಾತನು ತೂಕಡಿಸುವುದಿಲ್ಲ. ಕೂಡ ಮಾಡಲಂತೆ ದೇವರು. ಎದ್ದೇಳು ಮಂಜುನಾಥ, ಹಾಡಾಡ್ತೀವಲ್ಲ, ದೇವ್ರನ್ನ ಯಾರು ಎಬ್ಬರಿಸ್ಬೇಡಿ, ಅವ್ರು ಮಲಗಲ್ಲ. ಅವ್ರು ನನಗೋಗು ನಿಮ್ಗೆ ನಿದ್ದೆ ಬೇಕು, ಅವ್ರು ಮಲಗಿದ್ರಷ್ಟೇ ಜಗತ್ತ ಅಳ್ದೋಗ್ಬಿಡುತ್ತೆ. ಹಲ್ಲೆಲೂಯಾ. ಬೆಳಗ್ಗೆ ಬಿಸಿ ಹೆಸನ ಅಂತ ಅವ್ರನ್ನ ಎಬ್ಬರಿಸ್ಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಎದ್ದೇಳು ಅಂತ ಅವ್ರನ್ನ ಎಬ್ಬರಿಸ್ಬೇಡಿ. ಅವ್ರು ಮಲಗಲ್ಲ. ಅವರು ಹಿಂಗ ಡೇನ ಅಮೆರಿಕದ ನೈಟ್, ಹಂಗ ಡೇನ ಹಿಂಗ ನೈಟ್. ಅಪ್ಪ ಹಿಂಗಿயும் அவர்தான், அங்கேயும் அவர்தான். ಅರ್ಥ ಆಯ್ತಾ? இப்ப இங்க வெளிச்சம், அமெரிக்கா நைட். ನೋಡಿ, ಇಲ್ಲಿ ಬೆಳಗ್ಗೆ ಇದ್ರೆ ಅಮೆರಿಕದಲ್ಲಿ ರಾತ್ರಿ ಇದೆ. இங்க வெளிச்சம், இங்க நைட்னா அங்க வெளிச்சம். ಇಲ್ಲಿ ನೈಟ್ ಆದ್ರೆ ಅಮೆರಿಕದಲ್ಲಿ ಬೆಳಗ್ಗೆ. ನಮ್ಮ ದೇವನ ಇಂಡಿಯಾಕ್ಕೆ ದೇವನ, ಅಮೆರಿಕಕ್ಕೆ ದೇವನ? ನಮ್ಮ ದೇವರು ಬರೀ ಇಂಡಿಯಾಗೆ ಮಾತ್ರ ದೇವರ, ಆತನ ಲೋಕಕ್ಕೆ ಒಡೆಯನು. ಆತ தூங்குவதும் இல்லை, ಅವನು ನಿದ್ರಿಸೋದಿಲ್ಲ, உறங்குவதும் இல்லை, தூங்குவதும் ಇಲ್ಲ. வெளிச்சம் ವಹಿಸ್ತಾ ಯೇಸು ನಾಮ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ எழுந்து நிற்போம்.
ದೀರ್ಘಾಯುಷ್ಯ ಬೇಕಾ? ದೀರ್ಘಾಯುಸ್ಸು ಬೇಕಾ? ಆರೋಗ್ಯ ಬೇಕಾ? ಆರೋಗ್ಯ ಬೇಕಾ? ಒಳ್ಳೆ ಬಟ್ಟೆ ಬೇಕಾ? ಒಳ್ಳೆ ಬಟ್ಟೆ ಬೇಕಾ? ಒಳ್ಳೆ ಆರೋಗ್ಯ ಬೇಕಾ? ಒಳ್ಳೆ ಆರೋಗ್ಯ ಬೇಕಾ? ಒಳ್ಳೆ ಸಮಾಧಾನ ಬೇಕಾ? ಸಮಾಧಾನ ಬೇಕಾ? 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 ಬೇಕು ಹೆಸರು ಬೇಕು. ಬೇಕು. ஜோம் பண்ணிட்டே இருக்கேன் பிரதர், கூட்டுமில்ல வாயை திறந்து நீங்க தான் கூப்பிடணும். ಪ್ರೇಯರ್ ಮಾಡ್ತಾ ಇದೀನಿ ಬ್ರದರ್, ಬರ್ತಾನೆ ಇಲ್ಲ ಅನ್ಬೇಡಿ, ಬಾಯಿ ತೆರೆದು ನೀವು ಸ್ವೀಕರಿಸಿ. ಯೇಸುವಿನ ನಾಮத்தினால, ಯೇಸುವಿನ ನಾಮದಲ್ಲಿ ಅಬ್ರಹಾಮಕ್ಕೆ ಉಂಟಾದ ಆಶೀರ್ವಾದ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು. இது ஒரு 4 வாரம் பிரசங்கம் பண்ணணும். ஏன்னா நல்லா உள்ள போனோம்னா இது திருப்பி பேசுறேன். ಇದನ್ನ ತಿರುಗಿ ಮಾತಾಡ್ಬೇಕು, ಹೃದಯದಲ್ಲಿ ಹೋಗ್ಬೇಕು. நல்லா உள்ள போட்ட ಯೇಸು ನಾಮ ಇದು ಚೆನ್ನಾಗಿ ಒಳಗಡೆ ಹೋಗ್ಲಿ. ஒரே ஒரு ஃபைட் தான். ಒಂದೇ ಒಂದು ಹೋರಾಟ. பிசாசு உங்களுக்கு போடுற ஆயுதம் என்ன? பொய். ಸೈತಾನ್ ಹೇಳ್ತಾ ಇರೋದು ಸುಳ್ಳು. நீ சத்துருவ, ನೀ ಸಾಯ್ತೀಯಾ, கடன் கட்ட முடியாது, ನೀನು ಸಾಲ நீ வீடு ತೀರ್ಸಕ್ಕಾಗಲ್ಲ, கட்ட முடியாது, ನೀನ್ ಮನೆ ಕಟ್ಟಕ್ಕಾಗಲ್ಲ, உன் வாழ்க்கை முடிஞ்சிச்சு, ನಿನ್ನ ಜೀವನ ಮುಗ್ದೋಯ್ತು, அவ்வளவுதான். ಅಷ್ಟೇನೆ. கேட்காதீங்க, ಕೇಳ್ಬೇಡಿ ಅದನ್ನ, அவன் சத்தத்தை கேட்காதீங்க, ಅವನ ಶಬ್ದ ಕೇಳ್ಬೇಡಿ. நீங்க தான் அவனுக்கு பேசணும். ನೀವೇ ಅವನಿಗೆ ಎದುರಾಗಿ ಮಾತಾಡಿ. ಯೇಸು சிலுவையில ಶಿಲುಬೆಯಲ್ಲಿ என் சாபங்களை ನನ್ನ எல்லாம் ಶಾಪಗಳನ್ನೆಲ್ಲ அவர் சுமந்துட்டார். ಅವರು ಹೊತ್ತುಕೊಂಡರು. என் பிள்ளைகள் மீது ನನ್ನ ಮಕ್ಕಳ ಮೇಲೆ சாபம் இல்லை, ಶಾಪವಿಲ್ಲ. என் வீட்டின் மீது ನನ್ನ ಮನೆಯ ಮೇಲೆ சாபம் இல்லை, ಶಾಪ ಇಲ್ಲ. என் சரீரத்தின் மீது ನನ್ನ ಶರೀರದ சாபம் ಮೇಲೆ இல்லை. ಶಾಪ ಇಲ್ಲ. இயேசுவின் நாமத்தினால ಯೇಸುವಿನ ನಾಮದಲ್ಲಿ அப்ரஹாமின் ஆசீர்வாதம், ಅಬ್ರಹಾಮನ ಆಶೀರ್ವಾದ, அப்ரஹாமின் ஆசீர்வாதம், ಅಬ್ರಹಾಮನ ಆಶೀರ್ವಾದ, அப்ரஹாமின் ஆசீர்வாதம் ಅಬ್ರಹಾಮನ ಆಶೀರ್ವಾದ கிறிஸ்துவுக்குள் இருக்கிற எனக்கு ಕ್ರಿಸ್ತನಲ್ಲಿರುವ ನನಗೆ சொந்தமாயிற்று, ಸ್ವந்தವಾಯಿತು, சொந்தமாயிற்று, ಸ್ವந்தವಾಯಿತು, சொந்தமாயிற்று. ಸ್ವந்தವಾಯಿತು. அப்போ நீங்க சுகமாக அடையணும், ನೀವು ಸೌಖ್ಯವನ್ನ ಹೊಂದಬೇಕು, ஸ்பிரிச்சுவல் கனெக்ட் ஆகணும், ಸ್ಪಿರಿಚುವಲ್ ಅಲ್ಲಿ ಕನೆಕ್ಟ್ ಆಗ್ಬೇಕು, நல்ல பொருளாதாரத்துல உயரணும், ಚೆನ್ನಾಗಿ ಫೈನಾನ್ಸ್ ಅಲ್ಲಿ ಅಭಿವೃದ್ಧಿ ಆಗ್ಬೇಕು, கடந்து வெளியே வரணும். ಸಾಲದಿಂದ ಹೊರ ಬರ್ಬೇಕು. ஒரு ஃபைட் இருக்குது, ಒಂದು ಹೋರಾಟ ಇದೆ. எதை ஃபைட் பண்ணணும்? ಎದುರು ಫೈಟ್ ಪண்றீங்க? ಎಷ್ಟು ಜನ ಫೈಟ್ ಮಾಡ್ತೀರಿ? ದೀರ್ಘಾಯುಷ್ಯ ಬೇಕಾ? ದೀರ್ಘಾಯುಸ್ಸು ಬೇಕಾ? ಬಹು ದಿವಸ ಬದುಕಿ ಬಾಳಬೇಕಾ? ಬದುಕಿ ಸುಖವನ್ನು ಅನುಭವಿಸಬೇಕಾ? ಸುಖವನ್ನು ಅನುಭವಿಸಬೇಕಾ? ಎಲ್ಲ ಸುಖ ದೇವರದೇ ಇರೋದು. ಆಮೆನ್. ದುಡ್ಡಿದ್ರೆಲ್ಲ ಸುಖ ಬರಲ್ಲ, ದುಡ್ಡು ಇಲ್ದೇನೆ ಸುಖ ದೇವ್ರು ಕೊಡಕ್ ಸಾಧ್ಯ. ಆಮೆನ್. ಯಾಕಂದ್ರೆ ಸೌಖ್ಯ ಕೊಡೋ ದೇವ್ರೇನೆ. ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕಾ? ಕೆಟ್ಟದಕ್ಕೆ ಅಂದ್ರೆ ಕೆಟ್ಟ ಮಾತು ಮಾತಾಡೋದಕ್ಕೆ ನಿಮ್ ಬಾಯಿನ ಬಿಟ್ಕೊಟ್ಬಿಡ್ಬೇಡಿ ಅಂತ. ಕೆಟ್ಟ ವಾರ್ತೆಯನ್ನ ನಂಬರ್ 1 ಕೆಟ್ಟ ವಾರ್ತೆ ಅಂತ தெரியுமா? முடியாது, ಆವಾದು. ನಮ್ಮಲ್ಲಿರೋ ಕೆಟ್ಟ ಮಾತು ಯಾವುದು ಗೊತ್ತಾ? ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ನಡೆಯೋದಿಲ್ಲ ಅಂತ ಹೇಳ್ತೀವಿ. ಯೇಸು ಸಿಲುವೆயில போறதுக்கு முன்னாடி, ಯೇಸು ಶಿಲುಬೆಗೆ ಹೋಗಕ್ ಮುಂಚೆ ಪಿಲಾತು பார்த்து கேக்குறான், ಪಿಲಾತನು ಕೇಳ್ತಾನೆ, நீ யூதனுக்கு ராஜாவா? ನೀನು ಯೂದರಿಗೆ ರಾಜನಾ? ಯೇಸುಗೆ ಸಣ್ಣ சொன்னாரு. ಯೇಸು ಏನ್ ಹೇಳ್ತಾರೆ? ಎಲ್ಲ ಒನ್ ಟೈಮ್ ಪಾ, ಎಲ್ಲ ನಿನ್ ಟೈಮ್ ಅಪ್ಪ, ಏನ್ ಟೈಮ್ ಸರಿ ಇಲ್ಲ, ನನ್ನ ಟೈಮ್ ಇವಾಗ ಸರಿ ಇಲ್ಲ, எனக்கும் ஒரு டைம் வரும், ನನಗೊಂದು ಟೈಮ್ ಬರ್ತದೆ, அப்புறம் அப்படி சொல்ல, ಹಂಗಂತ ಎಲ್ಲ ಹೇಳಿಲ್ಲ. நீ சொன்னபடி, ನೀನು ಹೇಳಿದ ಹಾಗೇನೆ, நீ சொன்னபடி, ನೀನು ಹೇಳಿದ நீ ಹಾಗೇನೆ, சொன்னபடி. ನೀನು ಹೇಳಿದ ಹಾಗೇನೆ. வெளியே எப்படி இருக்காரு ஆண்டவர்? வெளியே எப்படி இருக்காரு? ಹೊರಗಡೆ ಹೆಂಗಿದ್ದಾರೆ? எல்லாம் ರಕ್ತ ಸುರಿತಾ ಇದೆ, உடம்பெல்லாம் கிழிஞ்சிருக்குது, ಮೈ ಎಲ್ಲ ಕಿತ್ತೋಗಿದೆ, கிரீடம் போட்டிருக்காங்க, ಮುಳ್ಳಿನ ಕಿರೀಟ. ராஜா கேலி பண்ணி சொல்றான், நீ எல்லாம் ராஜாவா? ಅವನ್ ಕೇಳ್ತಾ ಇದ್ದಾನೆ, ನೀನೊಬ್ಬ ರಾಜನಾ ಅಂತ. ராஜனா ஏன் மாதிரி இருக்கணும்? ರಾಜ ಅಂದ್ರೆ ಹೆಂಗಿರ್ಬೇಕು? ನನ್ ತರ ಇರ್ಬೇಕು. அதான் கேக்குறான், நீ யூதனுக்கு ராஜாவா? ನೀನು ಯೂದರಿಗೆ ರಾಜನಾ? பாரு, ನಿನ್ ಬಟ್ಟೆ ನೋಡು, உன்னுடைய கோலத்தை பாரு, ನಿನ್ನ ಪರಿಸ್ಥಿತಿಗಳನ್ನ ನೋಡು. அப்ப ಯೇಸು என்ன சொன்னாரு? ಆಗ ಯೇಸು ಏನ್ ಹೇಳ್ತಾರೆ? நீ சொன்னபடி, ನೀನ್ ಹೇಳಿದ ಹಾಗೇನೆ. இந்த வார்த்தை பாருங்க எப்படி ನೋಡಿ, ಅವ್ರ ಮಾತಲ್ಲಿ ಎಂತ ಶಕ್ತಿ ಇದೆ ಗೊತ್ತಾ? ಅದು ಯೇಸು ಕ್ರಿಸ್ತು வாயில வந்து எப்பவுமே ಮರಣத்தை பேசவே மாட்டாரு. ಯಾವತ್ತು ಯೇಸು ಮರಣವನ್ನ ಮಾತಾಡೋದೇ ಇಲ್ಲ. ಮಗು ತೀರಿ ಹೋಗಿದೆ, ಅಲ್ಲೆಲ್ಲ ಹೇಳ್ತಾರೆ ಆ ಮಗು ಸತ್ತೋಗಿದೆ ಅಂತ ಹೇಳಿ, குழந்தை தூங்கிட்டு இருக்கிறா. ಆದ್ರೆ ಯೇಸು ಏನ್ ಹೇಳ್ತಾರೆ? ನಿದ್ರೆ ಮಾಡ್ತಾ ಇದ್ದಾನೆ. லாசரு சத்துட்டான், ಲಾಜರನು ಸತ್ತನು. ಯೇಸು சொல்றான், அவன் படுத்துட்டு இருக்கான், போய் தூங்கி அவனை எழுப்பலாம். ಆದ್ರೆ ಯೇಸು ಹೇಳ್ತಾರೆ, ಅವನು ನಿದ್ರೆ ಮಾಡ್ತಾ ಇದ್ದಾನೆ. ஜீவன், ಜೀವವನ್ನ ಜೀವನ್ வாயில ஜீவனை பேசுங்க. ಬಾಯಲ್ಲಿ ಜೀವ ಮಾತಾಡ್ರಿ. இப்போ நீங்க பேசுறீங்க, ಈಗ ಮಾತಾಡ್ತೀರಿ, அது அப்பவே நடக்காது. ಇವಾಗ್ಲೂ ನಡೆಯಲ್ಲ. ಸ್ಪಿರಿಚುವಲ್ ವರ್ಲ್ಡ್ ನಡೆದಿட்டே ಆದ್ರೆ ಆತ್ಮಿಕ ಜಗತ್ತಲ್ಲಿ ಅದು ಸ್ಪಿರಿಚುವಲ್ ವರ್ಲ್ಡ್ ನಡೆದಿட்டே இருக்குது. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಡೀತಾ ಇದೆ. ஒரு நாள் அப்படியே ஆயிடும். ಒಂದಿನ ಹಾಗೆ ಆಗ್ತದೆ. ನೀವು ಹೇಳಿದಂಗೆ ಆಗ್ಬಿಡ್ತು, நீங்க சொன்ன மாதிரி ஆயிடுச்சு. ನೀವ್ ಹೇಳಿದಂಗೆ ಆಯ್ತು. ஹalleluya. நான் கிராமத்துல துணி துவைக்க போவோம், எல்லாம் ನಾನು ವೈಫ್ எல்லாமே ಹಳ್ಳಿ ಇರ್ಬೇಕಾದ್ರೆ ಕಾಲ್ವೆಲ್ ಹೋಗಿ ಬಟ್ಟೆ ತೊಳಿತಾ ಇದ್ವಿ. ಚಾನಲ್ போவோம், அங்க துணி துவைப்போம். ಈ ಕಾಲ್ವೆ ಇರುತ್ತಲ್ಲ, ಅಲ್ಲಿ ಬಟ್ಟೆ ತೊಳಿತಾ ಇದ್ವಿ. அந்த பையனை சொன்னேன், ಇದು ನೋಡ್ಕೊಂಡ್ಬಿಡು, ನೀನ್ ಲೈಫ್ ನೀ ಯಾವತ್ತೂ ನೋಡಲ್ಲ. ನಾನು ಹೇಳ್ತಾ ಇದ್ದೆ, ಇದ್ ನೋಡ್ಕೋ, ಇನ್ ಯಾವತ್ತು ಬಟ್ಟೆ ತೊಳೆಯೋದು ಭಾಗ್ಯ ಎಲ್ಲ ನಿನಗೆ ಸಿಗ್ತಾ ಇದೆ. ಈ ಭಾಗ್ಯ ನೆಕ್ಸ್ಟ್ ನೋಡಲ್ಲ, ಇದೆಲ್ಲ ನೋಡ್ಕೊಂಡ್ಬಿಡಿ, ಇವಾಗಲೇ ಚೆನ್ನಾಗಿ ಹೆಂಗ್ ಬಟ್ಟೆ ಹೊಸ್ತಿ.
அர்த்தம் ಆಗ್ತಿದ್ಯಾ? புரியுதா? அப்ப சொன்ன அப்படியே ஆயிடுச்சா? ಏನಾಗಲ್ಲ, ಪಾಸ್ಟ್ ಹೇಳ್ತಾರೆ ಏನೂ ಆಗಲ್ಲ. ನಾ ಸೊನ್ನೆ ಒಂದೇ ನೋಡ್ತೀನಿ, ಚಿಕ್ಕದಾಗಿ ಮಾಡಿದ್ರು AC ಸಭೆ ನಾವು ಮಾಡ್ತೀವಿ. அப்போ சேர் இல்ல, சேர் சபைக்கு சேர் இல்ல, அப்பெல்லாம் ஸ்கூல்ல பெஞ்ச் கீழே உட்காந்து ப்ரேயர் பண்ணிட்டு இருந்தோம். வாயின் வார்த்தைகள், ಬಾಯಿನ ಮಾತುಗಳು, வாயின் வார்த்தைகள் வழி திறக்கும். ಬಾಯ ಮಾತು எல்லாம் வந்த பிறகு பேசக்கூடாது, வர்றதுக்கு முன்னாடியே பேசணும். ಎಲ್ಲ ಬಂದ್ಮೇಲೆ ಮಾತಾಡೋದಲ್ಲ, ಏನು ಇಲ್ಲದೆ ಇರ್ಬೇಕಾದ್ರೆ ಮಾತಾಡ್ಬೇಕು. உங்க சத்தத்தை ஜனங்க கேட்கணும். ನಿಮ್ಮ ಶಬ್ದವನ್ನ ಜನಗಳು ಕೇಳಬೇಕು. ಯೇಸುವಿನ ನಾಮத்தினால ಯೇಸುವಿನ ನಾಮದಲ್ಲಿ ನಮ್ಮ ಸಭೆ இப்படியே இருக்காது. ನಮ್ಮ ಸಭೆ ಹೀಗೆ 1000 மடங்கு பெருகும். 1000 times பெருகு இயேசுவின் நாமம். நம்ம ஜன எல்லாரும் சோறு வருவீங்க, எல்லாரும் சோறு வருவீங்க. ஒருத்தர் கூட கருவில் இருக்க மாட்டீங்க, ஒருத்தர் கூட கருவில் இருக்க மாட்டீங்க. ஒவ்வொரு சொந்த வீட்டு இருப்பீங்க. சொந்த வீடு, சொந்த வீடு, சொந்த வீடு. நான் பரிசுத்தமாய் வாழ்வேன், கர்த்தருக்காக வாழ்வேன், கடைசி வரை கர்த்தருக்கு உண்மையா இருப்பேன். நீங்க சொல்லிட்டே இருங்க, ஓமது வருமா சொல்லிட்டே இருங்க. அதுதான் ஃபைட், அதான் ஃபைட். இதுனே ஃபைட். நீங்க வாடகை வீட்டுல இருந்தாலும், ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಥ್ಯಾಂಕ್ ಯು ಲಾರ್ಡ್, நல்ல வீட்டுக்காக ದೇವರೇ ಒಳ್ಳೆ ಮನೆಗಾಗಿ ಸ್ತೋತ್ರ. ನಾನು இந்த வீட்டுல நிரந்தரமா இருக்க ನಾನು ಈ ಬಾಡಿಗೆಯಲ್ಲಿ ನಿರಂತರವಾಗಿರೋದಿಲ್ಲ, ವಿಶಾಲವಾದ ಮನೆಯಲ್ಲಿ ಇರ್ತೇನೆ, ವಿಶಾಲವಾದ ಮನೆ, ವಿಶಾಲವಾದ ಮನೆಯಲ್ಲಿ ಇರ್ತೇನೆ, ವಿಶಾಲವಾದ ಮನೆ. ವಿಶಾಲವಾದ ಮನೆಯಲ್ಲಿ ಇರ್ತೇನೆ. நம்முடைய சபை இப்படியே இருக்காது. ನಮ್ಮ ಸಭೆ ಹೀಗೇನೆ ಇರೋದಿಲ್ಲ, ವಿಶಾಲವಾದ ಸಭೆ, ವಿಶಾಲವಾದ ಸಭೆ, ವಿಶಾಲವಾದ ಸಭೆ. ವಿಶಾಲವಾದ ಸಭೆ. ಎಲ್ಲ ಸ್ಟೇಟ್ಗಳನ್ನು ಎಲ್ಲ ದೇಶಗಳಲ್ಲಿ ಯೇಸುವಿನ ನಾಮத்தினால ದೂರ ದೂರದಿಂದ ಜನಗಳು வருவர் இயேசுவின் நாமம், வருவர் இயேசுவின் நாமம், வருவர் இயேசுவின் நாமம், வருவர் இயேசுவின் நாமம். ஆமென். அதான் நம்மலாம் பைத்தியக்காரன், ನಾವೆಲ್ಲ ಹುಚ್ಚರಂತೆ. அதான் பைத்தியக்காரன் சொல்லுவாங்க. ಅದಕ್ಕೆ ಹುಚ್ಚರಾಗಿ ಮಾತಾಡ್ರಿ ಅಂತ ಹೇಳ್ತಾ ಇರೋದು. ಕ್ರಿಸ್ತನಲ್ಲಿ ನಾನು ಹುಚ್ಚನಾದೆ ಅಂದ್ರೆ ಆ ಹುಚ್ಚ ಅಲ್ಲ. ಏನು ಹುಚ್ಚರ ತರ ಮಾತಾಡ್ತೀರಾ? ನಿಮ್ಮ ಮನೇಲಿ ಹೇಳ್ಬೇಕು, ಇದ ನಡೀತಾ இப்படியே பேசினா டைம் போயிடும். ஹல்லேலூயா, ஹல்லேலூயா. அதனால இத நம்புங்க. உங்க வாயின் வார்த்தையில, ನಿಮ್ಮ ಬಾಯಿ ಮಾತಲ್ಲಿ குடும்பங்களை கட்டுங்க, ನಿಮ್ಮ ಕುಟುಂಬವನ್ನ ಕಟ್ಟ್ರಿ, பசங்களுக்கு நல்லத பேசுங்க, ಮಕ್ಕಳ ಮೇಲೆ ಒಳ್ಳೆ ಮಾತನ್ನ நீ நல்லா வருவ, ನೀನ್ ಚೆನ್ನಾಗಿ ಬರ್ತೀಯಾ, நீ இப்படி இருப்ப, நீ இப்படி இருக்க மாட்டே, நீ நல்லா மாறுவே, ಇವತ್ತು ಹಿಂಗಿದೆ ಆದ್ರೆ ಹಿಂಗಿರೋದಿಲ್ಲ, ನೀನ್ ತುಂಬಾ ಚೆನ್ನಾಗಿ ಬರ್ತೀಯಾ. நல்ல பண்ணாதான் உங்க எப்பவுமே நான் பாசிட்டிவ் தான் பேசுவாங்க. ಅದರಿಂದನೇ ಪಾಸಿಟಿವ್ ಆಗಿ ನಿಮ್ಮ ಮೇಲೆ ಮಾತಾಡ್ತಾರೆ. எவ்வளவுதான் திட்டினாலும், ಎಷ್ಟೇ ಬೈದ್ರು, ಎಂಡಿಂಗ್ எல்லாம் பாசிட்டிவா பேசிடுவேன். ಆದ್ರೆ ಕೊನೆಯದಾಗಿ ನಾನು ಪಾಸಿಟಿವ್ ಆಗಿ இருக்க மாட்டீங்க, ನೀವು ಹೀಗೆ ಇರೋದಿಲ್ಲ, நீங்க உயர்வீங்க, ನೀವು ಉದ್ಧಾರ ಆಗ್ತೀರಿ, உயர்வீங்க, ನೀವು ಉದ್ಧಾರ ಆಗ್ತೀರಿ, நீங்க உயர்வீங்க, ನೀವು ಉದ್ಧಾರ ಆಗ್ತೀರಿ. ஆமென். ஹல்லேலூயா. ஹல்லேலூயா. எந்த வீட்டுக்கு போனாலும், ಯಾವ ಮನೆಗೆ ಹೋದ್ರುನು நான் போய் சொல்லுவேன், ನಾನು ಹೇಳ್ತೇನೆ, நீ இப்படியே இருக்க மாட்டீங்க, ನೀವ್ ಹೀಗೆ ಇರೋದಿಲ್ಲ, உங்க வீடெல்லாம் ನಿಮ್ಮ ಮನೆಗಳೆಲ್ಲ ಬದಲಾವಣೆ அப்படி ಆಗ್ತದೆ. எத்தனை பேர் வீடு மாறி இருக்குது? ಎಷ್ಟೋ ಜನಗಳ ಮನೆ ಬದಲಾಗಿದೆ, எத்தனை வீடுல மாறி இருக்குது? ಎಷ್ಟೋ ಮನೆಗಳು ಬದಲಾವಣೆ ಆಗಿದೆ. நீங்க தான் வார்த்தைக்கும் வார்த்தை சொல்ற போதகருக்கு இடம் கொடுக்கணும். ನೀವು ವಾಕ್ಯಕ್ಕೂ ಬೋಧಕರು ಹೇಳೋ ಮಾತಿಗೂ ಜಾಗ ಕೊಡಬೇಕು. ஆமாப்பா, இப்ப கிராமத்துல வராங்க, ಹಳ್ಳಿಯಿಂದ ಬರ್ತಾ ಇದಾರೆ. ಅವ್ರು சொல்றாரு, ಪಾಸ್ಟರ್ ನೀವು ಬಂದು ಹೋದ್ರಿ, ಆ ಜಾಗ ಮೋರಿ ಆಗ್ಬಿಡ್ತು, ನಮ್ಮ ಮನೆಗೆ ನಮ್ಮ ಯಾರು ಗಾಡಿ ತಗೊಂಡ್ರ ತಂದೆ ಗಾಡಿ ತಗೊಂಡ್ರು, அவங்களுக்கு உடம்பெல்லாம் வலி இருந்துச்சு, மையெல்லாம் அவருக்கு நோவித்து குணமாயிடுச்சு. நம்ம அல்ல, மனுஷ அல்ல, ஆண்டுடைய பிரசன்னம் வருது. ನಾವಲ್ಲ, ದೇವರ ಪ್ರಸನ್ನತೆ ಮಾಡಿದೆ, பிரசன்னம் வேலை செய்யும், ದೇವರ ಪ್ರಸನ್ನತೆ ಕೆಲಸ ಮಾಡ್ತದೆ. சாதாரண மனுஷன், ನಾವು ಸಾಧಾರಣನೇ, ஆனா வாயில நான் பேசுவேன், ಆದ್ರೆ ನಾನು ಮಾತಾಡ್ತೇನೆ, ಮನೆ ಆಶೀರ್ವಾದ ಆಗುತ್ತೆ, ನಿಮ್ಮ ಮನೆ ಆಶೀರ್ವಾದ, ಮನೆ ಚೇಂಜ್ ಆಗುತ್ತೆ, ನಿಮ್ಮ ಮನೆ ಬದಲಾಗ್ತದೆ. ಈಗ ಇರಲ್ಲ, ಹೀಗೆ ಇರೋದಿಲ್ಲ. நான் என் வார்த்தை நம்புறேன், ಈ ಮಾತನ್ನು ನಂಬುತ್ತೇನೆ, நான் என்ன சொல்றத நம்புவேன், ನಾನು ಏನ್ ಹೇಳ್ತೇನೆ ಅದನ್ನ நம்புறேன் இயேசுவின் நாமத்தில், ನಾನು ನಂಬುತ್ತೇನೆ, நம்புறேன் இயேசுவின் ನಾನು நாமத்தில். ನಂಬುತ್ತೇನೆ. ಆಮೆನ್. ಆಮೆನ್. ಜನಗಳ ಮೇಲೆ ಮಳೆ, ಜನಗಳ ಮೇಲೆ ಆಶೀರ್ವಾದ ಮಳೆ, ஆசீர்வாதದ மழை, ஆசீர்வாத மழை ஆசீர்வாதದ மழை ஆயிடுச்சு. ஸ்டார்ட் இன்னைக்கு நான் உங்களுக்கு சொல்றேன், இயேசுவின் நாமத்தினால ஆசீர்வாத மழை வரப்போகிறது. பர்மனன்ட் மழை, பர்மனன்ட் இயேசுவின் நாமத்தினால